ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮಿಸ್ಟರ್ ಮಿಸ್ಸಸ್ ಲಕ್ಷ್ಮಿ ಅರುಣ್ ವ್ಲಾಗ್ಸ್. ಫೈನಲಿ ಇಷ್ಟು ವರ್ಷ ಹೆಂಗೋಯ್ತು ಅಂತ ಗೊತ್ತಿಲ್ಲ. ನಮ್ಮ ಲವ್ ಸ್ಟೋರಿನ ರಿವೀಲ್ ಮಾಡೋದಕ್ಕೆ ಸ್ಪೆಷಲ್ ಗೆಸ್ಟು ನನ್ನ ಚಿನ್ನೂನ ಕರ್ಕೊಂಡು ಬಂದಿದ್ದೀನಿ. ಈ ವ್ಲಾಗು ತುಂಬಾ ನ್ಯಾಚುರಲ್ ಆಗಿರುತ್ತೆ. ಫ್ರೆಂಡ್ಸ್ ಜೊತೆ ಯಾವ ರೀತಿ ಮಾತಾಡ್ತೀವೋ ಆ ರೀತಿಯೇ ನಮ್ಮ ಲವ್ ಸ್ಟೋರಿನ ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತ ಅಂದ್ಕೊಳ್ತಾ ಇದ್ದೀವಿ. ರೆಡಿನಾ ರೀ? ರೆಡಿನಾ? ಆ್ಯಕ್ಚುಲಿ ಇಬ್ಬರು ನರ್ವಸ್ ಆಗಿದ್ದೀವಿ. ಯಾಕೆ ಅಂತ ಗೊತ್ತಿಲ್ಲ. ಹೆಂಗೆ ಸ್ಟಾರ್ಟ್ ಮಾಡೋದು ಚಿನ್ನು? ಸ್ಟಾರ್ಟ್ ಮಾಡಿ. ಓಕೆ, ಈ ವರ್ಷಗಳು ಹೆಂಗೆ ಕಳೆದೋಯ್ತು ಅಂತಲೇ ಗೊತ್ತಾಗಲಿಲ್ಲ. 17 ವರ್ಷ ಆಯಿತು ನಾವು ಲವ್ ಮಾಡಿ. ಫೆಬ್ 14th ಬಂದು ನಾವು ಲವ್ ಮಾಡಿದ್ದು. ಆ್ಯಕ್ಚುಲಿ ನಾವು ಲವ್ ಮಾಡ್ತಿದ್ದೀವಿ ಅಂತ ಒಬ್ರಿಗೊಬ್ರು ಹೇಳ್ಕೊಂಡೇ ಇಲ್ಲ. ಇಷ್ಟು ವರ್ಷ ಹೆಂಗೆ ಹೋಯ್ತು ಅಂತಲೂ ನಿಜವಾಗ್ಲೂ ಗೊತ್ತಾಗಿಲ್ಲ ನಮಗೆ. 10 years ನಾವು ಲವ್ ಮಾಡಿದ್ದು. ಸೊ ಮದುವೆ ಆಗಿ 7 years ಆಗುತ್ತೆ ಮೇ ಬಂದರೆ. ಸೊ 17 ವರ್ಷ ನಾವು ಜೊತೆಗೆ ಬೆಳೆದಿದ್ದೀವಿ. ಸುಮಾರು ಅಂದರೆ ಸ್ವಲ್ಪ ಸಣ್ಣ ಪುಟ್ಟ ಫೈಟ್ಸ್ ಇದ್ದಾವೆ, ಮತ್ತು ಎಲ್ಲನೂ ಬೆಸ್ಟ್ ಮೂಮೆಂಟ್ಸ್ ಇದ್ದಾವೆ. ಸೊ ವೆರಿ ಹ್ಯಾಪಿ ಟು ಶೇರ್ ದ ಸ್ಟೋರಿ ವಿತ್ ಯು. ಫಸ್ಟು ಒಬ್ರಿಗೊಬ್ರು ಹೆಂಗೆ ಪರಿಚಯ ಆದ್ವಿ ಅಂತ ಶೇರ್ ಮಾಡ್ಕೊಳ್ತೀವಿ. ನಾನು ಇವ್ರನ್ನ ಫಸ್ಟು ಎಲ್ಲಿ ನೋಡಿದ್ದು ಅಂತ ಹೇಳಿದ್ರೆ ಕಾಲೇಜಲ್ಲಿ. ಇವರು ನನ್ನ ಸೀನಿಯರ್, ಓಕೆನಾ? ಸೀನಿಯರ್ ಅಂತ ಹೇಳಿದ್ರೆ ಇವ್ರ ಬಗ್ಗೆ ನನಗೆ ನಿಜವಾಗ್ಲೂ ಏನೂ ಗೊತ್ತಿಲ್ಲ. ನಾನು 10th ಮುಗಿಸಿ ಆಗ ತಾನೇ PUಗೆ ಸೇರಿಕೊಂಡಿದ್ದೆ. ಇವ್ರು ಬಂದು 2nd year PUಲ್ಲಿ ಇದ್ದರು. ಒಂದು ದಿವಸನೂ ನಾನು ಅವ್ರನ್ನ ನೋಡಿರಲಿಲ್ಲ. ಫಸ್ಟು ಮೀಟ್ ಆಗಿದ್ದು ನಾನು ಇವರು ಒಂದು ಜಗಳದಲ್ಲಿ. ಎಲ್ಲಿ ಹೇಳ್ರಿ? ಶಟಲ್ ಕಾಕ್. ಆ್ಯಕ್ಚುಲಿ ಇವ್ರಿಗೆ ನೆನಪಿರೋದು ಶಟಲ್ ಕಾಕ್ ಇನ್ಸಿಡೆಂಟು. ನನಗೆ ನೆನಪಿದೆ. ಎಲ್ಲಿ? ಲೈನಲ್ಲಿ ನಿಂತಿರುವಾಗ. ಹೌದು. ನಮ್ಮ ಪ್ರಿನ್ಸಿಪಲ್ ಬಂದು ನ್ಯೂ ಜಾಯಿನೀಸ್ನ ಸೀನಿಯರ್ಸ್ಗೆ ಇಂಟ್ರಡ್ಯೂಸ್ ಮಾಡೋದಕ್ಕೆ ಒಂದು ಸರ್ಕಲ್ ಫಾರ್ಮ್ ಮಾಡಿದರು, ಆಯಿತಾ? ಸೊ ಆ ಸರ್ಕಲಲ್ಲಿ ನಾವು ಎಲ್ಲರೂ ನಿಂತ್ಕೊಂಡಿದ್ವಿ. ಅದು ಏನು ಇನ್ಸಿಡೆಂಟ್ ಅಂತ ಹೇಳಿದ್ರೆ, ಸೀನಿಯರ್ಸ್ಗೆ ಶೇಕ್ ಹ್ಯಾಂಡ್ ಮಾಡಿ ಇಂಟ್ರಡ್ಯೂಸ್ ಮಾಡ್ಕೋಬೇಕು ನಮ್ಮನ್ನು ನಾವು. ಆ ಟೈಮಲ್ಲಿ ಇವ್ರೇನು ಮಾಡಿದ್ರು, ಪ್ರಿನ್ಸಿಪಲ್ ಆ ಕಡೆ ಇನ್ನೊಂದು ಸರ್ಕಲ್ ಫಾರ್ಮ್ ಮಾಡ್ತಿರೋವಾಗ ಇವ್ರ ಕ್ಲಾಸ್ಮೇಟ್ನ ಏನೋ ಬೈತಾ ಇದ್ರು. ಅದಕ್ಕೆ ನಾನು ಹೇಳಿದೆ, ನಾನು ಸುಮ್ಮನೆ ಅಬ್ಸರ್ವ್ ಮಾಡ್ತಾ ಇದ್ದೆ. ಆ ಹುಡುಗಿನೂ ಸುಮ್ಮನೆ ಇದ್ದರು. ಅದಕ್ಕೆ ನಾನು ಇವ್ರಿಗೆ ಧಮಕಿ ಹಾಕಿದೆ. ಏನು ಯಾರಿಗೂ ತಮಿಳ್ ಬರಲ್ಲ ಅಂತ ಅಂದ್ಕೊಂಡು ಮಾತಾಡ್ತಾ ಇದ್ದೀರಾ? ನನಗೂ ತಮಿಳ್ ಬರುತ್ತೆ, ಪ್ರಿನ್ಸಿಪಲ್ ಹತ್ರ ಕಂಪ್ಲೇಂಟ್ ಮಾಡಲಾ ಅಂತ. ಆವಾಗ ನಿಮ್ಗೆ ಏನು ಅನ್ನಿಸ್ತು? ಏನೂ ಅನಿಸಿಲ್ಲ. ಅವ್ರಿಗೆ ಹೇಳ್ಬಿಟ್ಟು ದೂರ ಕರ್ಕೊಂಡು ಹೋಗ್ಬಿಟ್ಟೆ ನಾನು, ಬಂದ್ಬಿಡಿ ಸುಮ್ಮನೆ ಅಂತ. ಯಾಕೆ ಕಂಪ್ಲೇಂಟ್ ಮಾಡ್ತೀರಂದ್ರಲ್ಲ, ಭಯ ಆಯ್ತಾ? ನನ್ನ ಬಗ್ಗೆ ಏನು ಅನ್ನಿಸ್ದಾಗ? ಬಾಯಿ ಬಡ್ಕಿ ಯಾರೋ ಬಂದ್ಬಿಟ್ಟು. ಓಕೆ, ಇದು ಫಸ್ಟ್ ಮೀಟು. ಅದಾದಮೇಲೆ ನಾನು ಅವ್ರ ಬಗ್ಗೆ ಮರ್ತೋದೆ. ಆಮೇಲೆ ಅದೇನು ಅಷ್ಟೊಂದು ದೊಡ್ಡ ಇದು ಆಗಲಿಲ್ಲ ನನಗೆ. ಅದಾದಮೇಲೆ ಸೆಕೆಂಡ್ ಮೀಟು ಇವ್ರು ಹೇಳ್ದಂಗೆ, ಇವ್ರು ಹೇಳಿದ ನೆನಪಿದೆ ನನಗೆ. ಆದರೆ ಆ ಸೀನಲ್ಲಿ ನನಗೇನಾಯಿತು ಅಂತ ಮಾತ್ರ ನಂದು ಗೊತ್ತು. ಆದರೆ ನಿಮ್ದು ವರ್ಷನ್ ಹೇಳಿ. ಶಟಲ್ ಕಾಕ್ ಆಡ್ತಾ ಇರೋದು. ಶಟಲ್ ಕಾಕ್? ಓಕೆ, ನಾನು ಶಟಲ್ ಕಾಕ್ ಆಡ್ತಾ ಇರಲಿಲ್ಲ, ಸ್ಪೆಕ್ಟೇಟ್ ಮಾಡ್ತಾ ಇದ್ದಿದ್ದು ನಾನು ಸೈಡಲ್ಲಿ ನಿಂತ್ಕೊಂಡು. ಆ್ಯಕ್ಚುಲಿ ಶಟಲ್ ಕಾಕು ನಾನು ನಮ್ಮ ಕ್ಲಾಸ್ಮೇಟ್ ಒಬ್ಬರು ಆಡ್ತಾ ಇದ್ವಿ, ಆಯಿತಾ? ಅಲ್ಲಿ ಸ್ವಲ್ಪ ಜನ ಸೀನಿಯರ್ಸು ಕಾಂಪೌಂಡ್ ಮೇಲೆ ಕೂತ್ಕೊಂಡಿದ್ರು. ಏನಾಯಿತು, ನಾವು ಶಟಲ್ ಕಾಕ್ ಆಡೋವಾಗ ಕಾಕ್ ಬಂದು ನೀರು ಮೇಲೆ ಬಿತ್ತು. ಆಮೇಲೆ ಯಾರೋ ಕಲ್ಲು ಎಸ್ದಂಗೆ ಆಯಿತು ನಮಗೆ. ಆ ಗ್ಯಾಂಗ್ ಬಂದು ಇವ್ರ ಫ್ರೆಂಡ್ಸ್ ಗ್ಯಾಂಗೇನೇ. ಅದೊಂದು ಕೋತಿ ಗ್ಯಾಂಗು, ಜಾಸ್ತಿ ಜನ ಕೂತ್ಕೊಂಡಿದ್ರಾ. ಆದರೆ ಯಾರು ಕಲ್ಲಾಕಿದ್ರು ಅಂತ ನಿಜವಾಗ್ಲೂ ನನಗೆ ಗೊತ್ತಿಲ್ಲ. ನನ್ನ ಐಸೈಟು ಕಂಪ್ಲೀಟ್ಲಿ ಇವ್ರ ಮೇಲೇ ಇತ್ತು. ಸೊ ಇವ್ರನ್ನೇ ಫಸ್ಟ್ ಅಲ್ಲಿ ಬೇರೆ ಟಾರ್ಗೆಟ್ ಆಗಿದ್ವಲ್ಲ. ಸೊ ಇವ್ರ ಮೇಲೇ ಫೋಕಸ್ ಮಾಡಿಬಿಟ್ಟು ಏನಂತ ಹೇಳಿದ್ದು, ನಾನು ಏನೋ ಬೈದೆ ನಿಮಗೆ. ಆಮೇಲೆ ಏನಂದ್ರೂ ಮಾತು ಮುಂಚೆ ಪ್ರಿನ್ಸಿಪಲ್ ಕಂಪ್ಲೇಂಟ್ ಮಾಡ್ತೀನಿ ಅಂತ ಹೇಳ್ತಿದ್ದೆ ಅಲ್ವಾ? ಆ ಥರ ಹೇಳಿದ್ಮೇಲೆ ಅವಾಗ ಏನು ಅನ್ನಿಸ್ತು ಚಿನ್ನು ನಿಂಗೆ? ಏನು ಅನಿಸಿಲ್ಲ, ಭಯ ಆಯಿತು. ಯಾಕೆ ಯಾವಾಗಲೂ ಭಯ ಆಯಿತು ನಿಂಗೆ? ಅಂದರೆ ಇದಕ್ಕೆ ಮುಂಚೆ ನನ್ನ ಫ್ರೆಂಡ್ಸು ಕಾಲೇಜ್ ಜಾಯ್ನ್ ಆಗೋ ಮುಂಚೆ ನಾನು 1 week ಬ್ರೇಕ್ ಹಾಕಿದ್ದೆ. ಅಂದರೆ ಇರ್ರೆಗ್ಯುಲರ್ ಸ್ಟೂಡೆಂಟ್ ಕಾಲೇಜ್ಗೆ. ಓಕೆನಾ? ಅಂದರೆ ಫಸ್ಟ್ PU ಎಕ್ಸಾಮ್ ಆಗಿ ರಜದಲ್ಲಿದ್ದಾಗ ಯಾರೋ ಬಂದ್ಬಿಟ್ಟು ಹೇಳಿದ್ದು ನನಗೆ, ಈ ಥರ ಫಸ್ಟ್ PU ಅಲ್ಲಿ ಹೊಸ ಹುಡುಗಿರು ಜಾಯ್ನ್ ಆಗಿದ್ದಾರೆ, ಅದ್ರಲ್ಲಿ ನೋಡೋಕೆ ಒಂದೇ ಹುಡುಗಿ ಚೆನ್ನಾಗಿರೋದು ಅಂತ. ನನಗೆ ಕ್ಯೂರಿಯಾಸಿಟಿ. 2-3 ಸಲ ಬಂದು ಹೇಳಿದ್ರು ಮನೆ ಹತ್ರ. ಓಕೆನಾ, ಈ ಥರ ಒಂದು ಹುಡುಗಿ ಬಂದಿದ್ದಾಳೆ, ಹೆಸರು ಗೊತ್ತಿಲ್ಲ,
ಒಂದೇ ಹುಡುಗಿ ಚೆನ್ನಾಗಿರೋದು ಕ್ಲಾಸಲ್ಲಿ, ಜೂನಿಯರ್ ಆಗಿ ಯಾರು ಚೆನ್ನಾಗಿಲ್ಲ ಅಂತ ಬಂದು ನನ್ನ ಹತ್ರ ಹೇಳ್ತಾ ಇದ್ರು. ಓಕೆ 2-3 ದಿವಸ ಹೇಳಿದ್ರು. ಅಂದ್ರೆ ಕಾಲೇಜ್ ಮುಗಿಸ್ಕೊಂಡು ನನ್ನ ಮನೆಗೆ ಬಂದ್ಬಿಟ್ಟು ಹೋಗೋರು ಫ್ರೆಂಡ್ಸ್. ಅದೇ ಕ್ಯೂರಿಯಾಸಿಟಿಯಲ್ಲಿ 1 ವಾರ ಆದ್ಮೇಲೆ ನಾನು ಬಂದಿದ್ದು. ಸೊ ಬಂದಿದ ತಕ್ಷಣ ಈ ಇನ್ಸಿಡೆಂಟ್ ಆಯ್ತಲ್ವಾ, ಸೊ ಇರೋ ಒಂದು ಹುಡುಗಿನೂ ರಿವೆಂಜ್ ತರ ಆಗೋಯ್ತಲ್ವಾ ಅಂತ. ಆ ಹುಡುಗಿ ನಾನೇ ಆ ಹುಡುಗಿ ಹತ್ರನೇ ಜಗಳ ಆಗೋಯ್ತಲ್ವಾ ಅಂತ ಒಂದು. ಅಂದ್ರೆ ನನ್ ಬಗ್ಗೆ ಅವರೆಲ್ಲ ಬಂದು ಹೇಳ್ತಾರೆ, ಅವಾಗ ಏನ್ ಅನ್ನಿಸ್ತಿತ್ತು ಚಿನ್ನು ನಿಂಗೆ? ಏನು ಅನ್ಸ್ತಾ ಇಲ್ಲ, ಅಂದ್ರೆ ಯಾರ ಹುಡುಗಿ ಅಂತ ಕ್ಯೂರಿಯಾಸಿಟಿ ಇರ್ತಿತ್ತು. ಹೌದು ಕಾಲೇಜ್ಗೆಲ್ಲ ಅಟೆಂಡ್ ಕೊಟ್ರ ನಂಗೆ. ಕಾಲೇಜಲ್ಲಿ ಅಂದ್ರೆ ಫಸ್ಟ್ ಪಿ ಯು ಅಲ್ಲೂ ಅಷ್ಟೇ ರೆಗ್ಯುಲರ್ ಆಗಿ ಏನು ಹೋಗ್ತಾ ಇರ್ಲಿಲ್ಲ. ಸೆಕೆಂಡ್ ಪಿ ಯು ಅಲ್ಲೂ ಅದೇ ಎಕ್ಸಾಮ್ಸ್ ಆಗಿ ಲೀವಲ್ಲಿ ಇದ್ದಿದ್ದು. ನನ್ನ ಲೀವ್ ಇನ್ನೂ ಖಾಲಿ ಆಗಿರ್ಲಿಲ್ಲ. ಇನ್ನೂ 1 ವಾರ ಎಕ್ಸ್ಟೆಂಡ್ ಮಾಡ್ಕೊಂಡು ಹೋಗೋಣ ಅಂದ್ಬಿಟ್ಟು ಮನೇಲಿದ್ದಾಗ ಈ ತರ ಬಂದು ಹುಡುಗರು ಫ್ರೆಂಡ್ಸ್ ಹೇಳಿದ್ರು. ಓಕೆ, ಅಂದ್ರೆ ನನ್ ಬಗ್ಗೆ ಹೇಳುವಾಗ ಕ್ಯೂರಿಯಾಸಿಟಿ ಜಾಸ್ತಿ ಆಯ್ತಾ? ಸೊ ಇರೋ ಆ ಹುಡುಗಿ ಹತ್ರನೇ ಜಗಳ ನನ್ನ ಹತ್ರ ಬಂದು ಹೇಳಿದ್ರಲ್ವಾ, ಸೊ ನಿನ್ನ ಹತ್ರ ಮತ್ತೆ ಅಲ್ಲಿ ಜಗಳ ಆಯ್ತಲ್ವಾ, ಅದಕ್ಕೆ ಸ್ವಲ್ಪ ನಾನೇ ಅಂತ ಗೊತ್ತಿತ್ತು. ಗೊತ್ತಿತ್ತು ಬಂದಿದ ತಕ್ಷಣ ತೋರ್ಸಿದ್ರು ಕರ್ಕೊಂಡೋಗಿ. ಏನ್ ಅನ್ನಿಸ್ತು ನನ್ನ ನೋಡಿದ ತಕ್ಷಣ? ಏನು ಅನ್ಸಿಲ್ಲ, ಅಂದ್ರೆ ಅವಾಗೇನ್ ಫೀಲಿಂಗ್ಸ್ ಏನಿರ್ಲಿಲ್ಲ. ಓಕೆ ಈ ಹುಡುಗಿನ ಅಂತ ಹೇಳ್ಬಿಟ್ಟು ಸುಮ್ಮನೆ ಆಗೋದು. ಅಲ್ಲ, ಅವ್ರು ಹೇಳಿದಕ್ಕೂ ನಾನು ಇದ್ದಿದ್ದಕ್ಕೂ ಮ್ಯಾಚ್ ಆಯ್ತಾ ಅಂತ? ಮ್ಯಾಚ್ ಆಯ್ತು. ಆಯ್ತಾ? ಕ್ಲಾಸಲ್ಲಿ ಎಲ್ಲ ಅಷ್ಟೇನು ಯಾರು ಇರ್ಲಿಲ್ಲ. ಓಕೆ, ನಂಗೆ ನಿಜವಾಗ್ಲೂ ಇದು ಗೊತ್ತಿಲ್ಲ. ಇವ್ರು ಹೇಳಿನೇ ನನಗೆ ಗೊತ್ತಾಗ್ತಿರೋದು. ಅಂದ್ರೆ ಫಸ್ಟ್ ಹಿಂದ್ಗಡೆ ಈ ಥರ ಎಲ್ಲ ಆಗಿತ್ತು ಅನ್ನೋದು ನನಗೆ ಗೊತ್ತಿಲ್ಲ. ಬಟ್ ಈ ವಿಚಾರನ ಹೇಳಿದ್ದಾರೆ, ಇಷ್ಟೊಂದು ಡೆಪ್ತ್ ಆಗೆಲ್ಲ ಹೇಳಿಲ್ಲ. ಅದಾದಮೇಲೆ ಅದು ಸೆಕೆಂಡ್ ಟೈಮು ನಾವು ನೋಡಿದ್ದು. ಅದಾದಮೇಲೆ ಹಂಗೆ ಡೇಸ್ ಪಾಸ್ ಆಯಿತು, ಕ್ಲಾಸಸ್ಸು ಹೋಗ್ತಿತ್ತು. ಅವರು ಸೀನಿಯರು, ನಾನು ಜೂನಿಯರು. ಹೋಗ್ತಾ ಹೋಗ್ತಾ ಸ್ವಲ್ಪ ದಿನಗಳು ಹೋದ್ವು. ಅದಾದಮೇಲೆ ಒಂದು ದಿನ ಏನಾಯಿತು ಅಂತ ಹೇಳಿದ್ರೆ, ನಾನು ಫಸ್ಟ್ ಟೈಮು ಇವ್ರಿಗೆ ಇಂಪ್ರೆಸ್ ಆಗಿದ್ದು ಯಾವಾಗ ಅಂತ ಹೇಳಿದ್ರೆ, ಸ್ಟೂಡೆಂಟ್ ಎಲೆಕ್ಷನ್ ಇತ್ತು ಅಲ್ವ ರೀ. ಸೊ ಆ ಎಲೆಕ್ಷನ್ ಟೈಮಲ್ಲಿ ಇವ್ರು ಮಾತಾಡಿದ್ದು ಸ್ಪೀಚು, ಇವರು ಏನಕ್ಕೆ ಫೈನಾನ್ಷಿಯಲ್ ಅಡ್ವೈಸ್ ಏನದು ಟ್ರೆಷರರ್, ಕರೆಕ್ಟ್, ಟ್ರೆಷರರ್ ಆಗಿ ನಿಂತ್ಕೊಂಡಿದ್ರು. ಆಗ ಅವ್ರು ಬಂದು ಸ್ಪೀಚ್ ಕೊಡಬೇಕಾಗಿತ್ತು. ಸೀನಿಯರ್ಸು ಜೂನಿಯರ್ಸ್ನ ಇಬ್ಬರನ್ನೂ ಒಂದೇ ಕ್ಲಾಸಲ್ಲಿ ಕೂರಿಸಿದ್ರು. ಸೊ ಅಲ್ಲಿ ಬೋರ್ಡ್ ಇರುತ್ತಲ್ಲ, ಅಲ್ಲಿ ನಿಂತ್ಕೊಂಡು ಅವರು ಸ್ಪೀಚ್ ಕೊಡಬೇಕು. ಇವರು ಇಂಗ್ಲೀಷಲ್ಲಿ ಸ್ಪೀಚ್ ಕೊಟ್ಟಿದ್ದಕ್ಕೆ ನಾನು ಫುಲ್ ಫಿದಾ ಆಗಿಬಿಟ್ಟೆ. ಅಲ್ಲಿ ನನಗೆ ಒಂಥರ ಏನೋ ಇನ್ಸ್ಪೈರಿಂಗ್ ಆಗಿ ಹಂಗೆ ಜೋಶಾಗಿ ಫೀಲ್ ಆಯಿತು. ನಾನೇನು ಮಾಡಿದೆ, ಇವ್ರು ಯಾರಂತನೂ ಗೊತ್ತಿಲ್ಲ ನನಗೆ. ಫಸ್ಟಲ್ಲಿ ಆಗಿತ್ತಲ್ಲ ಇನ್ಸಿಡೆಂಟು, ಅದೆರಡೂ ಮರ್ತೋಗ್ಬಿಟ್ಟಿದ್ದೀನಿ. ಇವ್ರ ಮುಖನೇ ನನಗೆ ನೆನಪಿಲ್ಲ. ಫಸ್ಟ್ ಟೈಮು ಆ ಬೋರ್ಡ್ ಹತ್ರ ನೋಡಿದ್ದೆ ನಿಜವಾಗ್ಲೂ ನನಗೆ ನೆನಪು. ಆಗ ನಮ್ಮ ಫ್ರೆಂಡ್ಸ್ ಎಲ್ಲರೂ ಹಿಂಗೆ ಕೂತಿದ್ದೀವಲ್ಲ, ನಾನೇನು ಮಾಡಿದೆ, ಇವರು ಸಖತ್ತಾಗಿ ಮಾತಾಡಿದ್ರು, ಇವ್ರಿಗೆ ಓಟ್ ಹಾಕಬೇಕು ಅಂತ ಎಲ್ಲರ ಹತ್ರ ಹೇಳಿ ಇವ್ರಿಗೆ ಓಟ್ ಹಾಕಿಸ್ದೆ. ನೀವೇ ತಾನೇ ಗೆದ್ದಿದ್ದು ಆಗ. ಆ ಬ್ಯಾಡ್ಜ್ ಕೂಡ ನನ್ನ ಹತ್ರ ಇದೆ ಫ್ರೆಂಡ್ಸ್, ತೋರಿಸ್ತೀನಿ. ಒಂದು ಎಂಡಲ್ಲಿ ನಾನು ನಿಮ್ಗೆ ತೋರಿಸ್ತೀನಿ. ನಿಮಗೇನು ಅನ್ನಿಸ್ತು ಆಗ ಗೆದ್ದಾಗ? ಖುಷಿ ಆಯಿತು, ಮತ್ತೆ ಯಾರೋ ಸಪೋರ್ಟ್ ಮಾಡಿದ್ದಾರೆ ಅಂತ ಗೊತ್ತಾಯ್ತು. ನೀವೇ ಅಂತ ಗೊತ್ತಿರಲಿಲ್ಲ. ನಾನೇ ಅಂದ್ರೆ ಜಾಸ್ತಿ ಓಟ್ಸೇ ಬಂದಿತ್ತು. ಆಲ್ಮೋಸ್ಟ್ 90% ನನಗೆ ಬಂದಿತ್ತು. ಎಲ್ಲ ಹುಡುಗಿರಿಗೂ ನಾನು ಹೇಳ್ಬಿಟ್ಟಿದ್ದೆ, ಇಲ್ಲಿ ಮುಂದೆ ಹಿಂದೆ ಎಲ್ಲ ನನ್ನ ಜೊತೆಲಿರೋ ಫ್ರೆಂಡ್ಸ್ಗೆ ಎಲ್ಲರಿಗೂ ಹೇಳ್ಬಿಟ್ಟಿದ್ದೆ, ಇವ್ರಿಗೆ ಓಟ್ ಹಾಕಬೇಕು, ಎಷ್ಟು ಚೆನ್ನಾಗಿ ಮಾತಾಡ್ತಾರೆ ಅಂತ ಫಿದಾ ಆಗ್ಬಿಟ್ಟಿದ್ದೆ ನಾನು. ಆದರೆ ಲವ್ ಎಲ್ಲ ಇರಲಿಲ್ಲ, ಫಿದಾ ಆಗ್ಬಿಟ್ಟಿದ್ದೆ. ಅದು ಆ ಇನ್ಸಿಡೆಂಟ್ ನೆನಪಿದೆ ನನಗೆ. ಡೈರಿ ಬರೆಯೋ ಅಂತ ಅಭ್ಯಾಸ ಇದೆ. ನಾನೇನು ಮಾಡ್ತಿದ್ದೆ ಅಂದರೆ, ಆಗಿನ ಕಾಲದಲ್ಲಿ ಫೋನ್ ಎಲ್ಲ ನಮ್ಮ ಹತ್ರ ಎಲ್ಲ ಇರ್ತಾ ಇರಲಿಲ್ಲ. ಕೀಪ್ಯಾಡ್ ಫೋನ್ಸ್ ಇರ್ತಾ ಇದ್ದಿದ್ದು. ಆ್ಯಕ್ಚುಲಿ ನಮ್ಮ ಹತ್ರನೂ ಫೋನ್ ಇರ್ತಾ ಇರಲಿಲ್ಲ, ಪೇರೆಂಟ್ಸ್ದು ಫೋನ್ ಇರ್ತಾ ಇದ್ದಿದ್ದು ಫ್ರೆಂಡ್ಸ್. ಆಗ ಏನಂತ ಹೇಳಿದ್ರೆ, ಎಲ್ಲರದ್ದು ನಂಬರ್ ಕಲೆಕ್ಟ್ ಮಾಡ್ಕೊಳ್ತಿದ್ದೆ ನಾನು. ಆಗ ಈ ಥರ ಸೀನಿಯರ್ಸು ಜೂನಿಯರ್ಸು ಒಂದೇ ಕ್ಲಾಸಲ್ಲೇ ಕೂತ್ಕೊಂಡು, ಅದು ಸಂಗೀತ ಟೀಚರ್ ಬರ್ತಿದ್ರು. ಸಂಗೀತ ಟೀಚರ್ ಅಂದರೆ ಅವ್ರ ಹೆಸರು ಸಂಗೀತ ಅಲ್ಲ, ಅವರು ಕ್ಲಾಸ್ ಸಂಗೀತ ಹೇಳ್ಕೊಡಕ್ಕಂತಲೇ ಬರ್ತಿದ್ರು. ಆ ಕ್ಲಾಸ್ಗಂತ ಜೊತೆಲೇ ಕೂತ್ಕೋತಾ ಇದ್ವಿ. ಜೊತೆಲಂದರೆ ಅವು ಆ ಕಡೆ ಸೀನಿಯರ್ಸು, ಈ ಕಡೆ ಜೂನಿಯರ್ಸು. ಸೊ ಆಗ ಕೂತ್ಕೊಳ್ಳೋವಾಗ ಈ ಥರ ಬುಕ್ನ ನಾನು ಪಾಸ್ ಮಾಡಿದ್ದೆ, ಈ ಥರ ನಂಬರ್ ಬರೆದು ಕಳಿಸಿ ಅಂತ. ಇವ್ರಿಗೆಲ್ಲ ಬೇರೆಯವ್ರಿಗೆಲ್ಲ ಪಾಸ್ ಮಾಡಿದ್ದೆ. ಆಗ ಇವ್ರಿಗೂ ಬಂದಿತ್ತು, ಕರೆಕ್ಟ್ ಅಲ್ವಾ? ಸೊ ಎಲ್ಲರ ನಂಬರು, ಎಲ್ಲ ಸೀನಿಯರ್ ನಂಬರು ಮತ್ತು ಜೂನಿಯರ್ಸ್ ನಂಬರು ನನ್ನ ಹತ್ರ ಇತ್ತು. ಇವ್ರು ಬರ್ತಾರಂತ ನಾನು ಬ್ರೇಕೇ ತಗೋತಾ ಇರಲಿಲ್ಲ. ಬ್ರೇಕ್ ಟೈಮಿಂಗ್ಸ್ ಅದ್ರ ಅಲ್ಲೇ ಕೂತ್ಕೊಂಡ್ಬಿಡ್ತಾ ಇದ್ವಿ. ಆ ಬೆಂಚಲ್ಲಿ ಕೂತ್ಕೋತಾ ಇದ್ನಲ್ಲ, ಲಾಸ್ಟ್ ಬೆಂಚ್. ನನ್ನ ಫ್ರೆಂಡ್ಸ್ ಎಲ್ಲ ಆಲ್ರೆಡಿ ಪ್ರಪೋಸ್ ಮಾಡಕ್ಕೆ ರೆಡಿ ಆಗಿಬಿಟ್ಟಿದ್ರು. ಆಲ್ರೆಡಿ 2-3 ಜನ. ಯಾರು? ನನ್ನ
ಬಂದು ನನ್ನ ಹತ್ರನೇ ಹೇಳೋರು, ಇಲ್ಲ ಇವತ್ತು ಪ್ರಪೋಸ್ ಮಾಡಿಬಿಡ್ತೀನಿ ಅಂತ. ಆಮೇಲೆ ಸರಿ ಟ್ರೈ ಮಾಡಿ ನೋಡು, ನನಗೇನೋ ಒಪ್ಕೊಳಲ್ಲ ಅನ್ಸುತ್ತೆ, ತುಂಬ ರೂಢಾಗಿದ್ದಾಳೆ, ಆಗಲ್ಲ ಬಿಡು ಆಗಲ್ಲ ಬಿಡು ಅಂತ ಹೇಳಿದೆ ನಾನು. ಸರಿ ನಾನು ಟ್ರೈ ಮಾಡ್ತೀನಿ ಬಿಡು ಅಂತ ಟ್ರೈ ಮಾಡೋದು ಬಂದು ಹೇಳಿದ್ರು ಅನ್ಸುತ್ತೆ ನನ್ನ ಹತ್ರ. ಇಲ್ಲ ಹೇಳಿಲ್ಲ, ಯಾವಾಗ ಹೇಳಿದ್ರು ಅನ್ನೋದನ್ನ ನಾನು ಲಾಸ್ಟಲ್ಲಿ ರಿವೀಲ್ ಮಾಡ್ತೀನಿ. ಬಟ್ ಅವಾಗಲೇ ಇವ್ರ ಹತ್ರ ಮಾತಾಡ್ತಿದ್ರು ಅಂತ ನಂಗೆ ನಿಜ ತುಂಬಾ ದಿವಸದಿಂದ ಹೇಳ್ತಾ ಇದ್ರು. ನಾನು ಸುಮ್ಮನೆ ಓಕೆ ನೋಡೋಣ. ನೀವು ಫ್ರೆಂಡ್ಸ್ ಗ್ಯಾಂಗ್ ಅಲ್ಲೇ ನನ್ನನ್ನು ಲವ್ ಮಾಡ್ತಿದ್ರು ಅಂತ ನಿಮಗೆ ನನಗೆ ಗೊತ್ತಿತ್ತು. ಆಮೇಲೆ ನೀವು ಸಪೋರ್ಟ್ ಮಾಡ್ತಿದ್ರಿ? ನಾನು ಲವ್ ಮಾಡ್ತಾ ಇರ್ಲಿಲ್ವಲ್ಲ, ಅವಾಗಿನ್ನೂ ಲವ್ ಮಾಡ್ತಾ ಇರ್ಲಿಲ್ಲ ಅವಾಗೆಲ್ಲ. ಓಕೆ ಫೈನ್. ನಾನು ಲವ್ ಮಾಡ್ತಾ ಇರಲಿಲ್ಲ. ಅದಾದಮೇಲೆ ನಾನು ಡೈರಿ ಬುಕ್ಕಲ್ಲಿ ನಂಬರ್ಸ್ ಎಲ್ಲ ಕಲೆಕ್ಟ್ ಮಾಡಿ ಇಟ್ಕೊಂಡಿದ್ದೆ. ಯಾರಿಗೂ ಕಾಲ್ ಎಲ್ಲ ಮಾಡೋದಕ್ಕೆ ಹೋಗ್ತಾ ಇರಲಿಲ್ಲ, ಮೆಸೇಜ್ ಮಾಡೋದಕ್ಕೆ ಹೋಗ್ತಾ ಇರಲಿಲ್ಲ. ಆಗೆಲ್ಲ ಮೆಸೇಜ್ ಹೆಂಗೆ ಮಾಡೋದಂತನೂ ಗೊತ್ತಿಲ್ಲ, ಸೀರಿಯಸ್ಲಿ ಆ ಕೀಪ್ಯಾಡ್ನ ಹೆಂಗೆ ಒತ್ತೋದು ಅನ್ನೋದು ಗೊತ್ತಿರಲಿಲ್ಲ. ಹೀಗೆ ಡೇಸ್ಗಳು ಹೋಗ್ತಾ ಇದ್ವು. ನಾವು ಫಸ್ಟ್ ಟೈಮು ಹೆಂಗೆ ಮೀಟ್ ಆದ್ವಿ, ಒಬ್ರನ್ನೊಬ್ರು ಪರಿಚಯ ಮಾಡ್ಕೊಂಡ್ವಿ ಅಂತ ಹೇಳ್ತೀನಿ. ಇಷ್ಟೆಲ್ಲ ಆಯ್ತಲ್ಲ ಸೀನು. ಈಗ ನಾವು ನಾರ್ಮಲ್ ಅವ್ರಿಗೆ ಮೇ ಬಿ ಗೊತ್ತಿರ್ಬೋದು, ಇದೆಲ್ಲ ಹೇಳ್ತಿದ್ರಲ್ಲ ಅವ್ರ ಫ್ರೆಂಡ್ಸು ನನ್ನ ಲವ್ ಮಾಡ್ತಿರ್ಬೋದು, ಅಥವಾ ಇವ್ರಿಗೆ ಅಟ್ರಾಕ್ಷನ್ ಇದ್ದಿರ್ಬೋದು ಅಥವಾ ಇಲ್ಲದೆ ಇರ್ಬೋದು. ನನಗೆ ಇವ್ರು ಯಾರಂತನೂ ನಿಜವಾಗ್ಲೂ ಕಂಪ್ಲೀಟ್ಲಿ ಗೊತ್ತಿಲ್ಲ. ಓಟ್ ಹಾಕಿರೋ ಟೈಮಲ್ಲೂ ಅಷ್ಟೇ ಅಲ್ಲಿಂದಲ್ಲೇ ಮರ್ತೋಗ್ಬಿಟ್ಟೆ ನಾನು. ಯಾಕಂದರೆ ನಾನು ತುಂಬ ಸ್ಟೂಡಿಯಸ್ಸು. ನಾನಾಯಿತು, ನನ್ನ ಕೆಲಸ ಆಯಿತು, ಓದಿದ್ನ ಆಯಿತಾ ಅಷ್ಟೇ ಇದ್ದಿದ್ದು. ಅದಾದಮೇಲೆ ಸ್ಟಾರ್ಟ್ ಆಯಿತು ನೋಡಿ ಈ ನಂಬರಿಂದ ಆಟ. ಈ ನಂಬರ್ ಬರ್ಕೊಟ್ಟ ಮೇಲೆ ನಿನಗೇನು ಅನ್ನಿಸ್ತು ಅದನ್ನ ಹೇಳು ಚಿನ್ನ. ನಾನು ಅದು ಬರ್ಕೊಟ್ಮೇಲೆ ನಾನು ಡೈಲಿ ಕಾಲ್ ವೇಟ್ ಮಾಡ್ತಾ ಇದ್ದೆ. ಅಟ್ರಾಕ್ಷನ್ ಇಲ್ಲ ನನ್ನ ಮೇಲೆ, ಲವ್ ಇಲ್ಲ ಅಂದ್ರೆ ಯಾಕೆ ವೇಟ್ ಫ್ರೆಂಡ್ಶಿಪ್ ಮಾಡ್ಕೊಳಕ್ಕೆ. ಓಕೆ ಓಕೆ. ಅಟ್ರಾಕ್ಷನ್ ಅಂತಲ್ಲ, ಇವಾಗ ಒಂದು ಹುಡುಗಿ ಆಬ್ವಿಯಸ್ಲಿ ಒಂದು ಹುಡುಗಿ ಅಂದ್ರೆ ಅಟ್ಲೀಸ್ಟ್ ಫ್ರೆಂಡ್ಶಿಪ್ ಮಾಡ್ಕೋಬೇಕು ಅಂತ ಅನ್ಸತ್ತಲ್ವಾ. ಸೊ ಫ್ಲರ್ಟ್ ಏನಿಲ್ಲ ಆ ವಯಸ್ಸಲ್ಲಿ. ನಮ್ಮ 90s ಅಲ್ಲಿ ಫ್ಲರ್ಟಿಂಗ್ ಎಲ್ಲ ಗೊತ್ತಿರಲಿಲ್ಲ. ಇಲ್ಲ, ಅವ್ರು ಅವಾಗ್ಲೇನೆ ಫ್ಲರ್ಟ್ ಮಾಡ್ತಿದ್ರು ಸೀರಿಯಸ್ಲಿ ಸುಮಾರು ಜನದ ಹತ್ರ. ಫ್ರೆಂಡ್ಶಿಪ್ ಅದಷ್ಟೇ, ಕ್ಲೋಸ್ ಫ್ರೆಂಡ್ಸ್ ಅಂತಾರೆ. ಕ್ಲೋಸ್ ಆಗಿ ಮಾತಾಡಿದ್ರೆ ಫ್ಲರ್ಟ್ ಅಂತಾರೆ. ಈಗ ಬೆಸ್ಟಿ ಬಾಯ್ ಬೆಸ್ಟಿ ಅದು ಅವಾಗ ಫ್ರೆಂಡ್ಸ್ ಕ್ಲೋಸ್ ಫ್ರೆಂಡ್ಸ್, ಅವಾಗ ಬೆಸ್ಟಿ ಎಲ್ಲ ಇಲ್ಲ. ಇವಾಗ ಬೆಸ್ಟಿ ಇರೋದು. ಓಕೆ. ಅವಾಗ ಫ್ರೆಂಡ್ಸ್ ಇದ್ರು, ತುಂಬಾ ಜನ ಫ್ರೆಂಡ್ಸ್ ಇದ್ರು. ನಿಮ್ ಕ್ಲಾಸ್ ಅಲ್ಲಿ ಇರ್ಲಿಲ್ಲ, ನಮ್ ಕ್ಲಾಸ್ ಅಲ್ಲಿ ಇದ್ರು. ಆಬ್ವಿಯಸ್ಲಿ ನಮ್ ಕ್ಲಾಸ್ ಅಂದ್ರೆ ಇದ್ದೇ ಇರ್ತಾರೆ. ಸೊ ಅವಾಗ ಸ್ಲಾಮ್ ಬುಕ್ ಅಲ್ಲಿ ಬರ್ದ್ ಕೊಟ್ಟಿದ್ದೆ ನನ್ನ ನಂಬರು. ಬರ್ದ್ ಕೊಟ್ಮೇಲೆ ಡೈಲಿ ವೇಟ್ ಮಾಡ್ತಾ ಇದ್ದೆ, ಕಾಲ್ ಬಂದೇ ಬರುತ್ತೆ ಪಕ್ಕ ಅಂತ. ನಂದೇ ನಂಬರ್, ನಾನು ಫೋನ್ ಇಟ್ಕೊಂಡಿದ್ದೆ. ನಂಬರ್ ಇತ್ತು 1100 ಇಟ್ಕೊಂಡಿದ್ದೆ, ಕೀಪ್ಯಾಡ್ ಫೋನ್. ಫಸ್ಟ್ ಫೋನ್ ಅದೇ ನಂದು, 1100. ಆವಾಗ ಬರ್ದಿದ್ದೆ. ಅದರಲ್ಲಿ ಸ್ಲಾಮ್ ಬುಕ್ ಓದಿದ್ರೇನೆ ಅಟ್ರಾಕ್ಟ್ ಆಗೋ ತರ ನಾನು ಬರ್ದಿಕ್ಕಿದ್ದೆ. ಸ್ಲಾಮ್ ಬುಕ್ ಅಲ್ಲ, ಅದು ಆಕ್ಚುಲಿ ನೋಟ್ ಬುಕ್. ಅದೇ ಡೈರಿಯಲ್ಲಿ ಅದು ಓದಿದ್ರೇನೆ ಅಟ್ರಾಕ್ಟ್ ಆಗ್ತಾರೆ. ಏನಂತ ಅಂದ್ರೆ ಬಯೋ ಅಲ್ಲಿ ಏನೇನೋ ಬರ್ತಿರ್ತಾರೆ, ಹಾಬೀಸ್, ಆಮೇಲೆ ಇದು ಆಕ್ಚುಲಿ ಸ್ಲಾಮ್ ಬುಕ್ ಅಂದ್ರೆ ಅದ್ರಲ್ಲೇ ಬರ್ಕೊಟ್ಟಿದ್ದು ನಾನು. ಹೌದಾ? ಸ್ಲಾಮ್ ಬುಕ್ ಏನೇ ಬರ್ಕೊಟ್ಟಿದ್ದು, ಡೈರಿಯಲ್ಲಿ ನಾನು ಬರ್ದಿಲ್ಲ. ಡೈರಿಯಲ್ಲಿ ಬರ್ದಿದೆ, ನಾನು ಇವಾಗ್ಲೂ ತೋರಿಸ್ತೀನಿ, ಆಮೇಲೆ ತೋರಿಸ್ತೀನಿ. ಸ್ಲಾಮ್ ಬುಕ್ ನೀವು ಹೇಳಿರೋದು ಅದು ಬೇರೆ ತರ. ಇದ್ರದ್ದು ಒಂದು ಕತೆ ಇದೆ ಫ್ರೆಂಡ್ಸ್, ನಾನು ಅದನ್ನ ಹೇಳ್ತೀನಿ. ನೋಡಿ ಲವ್ ಆಗ್ಬೇಕು ಆ ತರ ಬರ್ದಿದ್ರು, ಅದು ನೆನಪಿದೆ ನನಗೆ. ಅದು ಲವ್ ಆಗುವಾಗ, ಇದು ಫ್ರೆಂಡ್ಶಿಪ್ ಅಲ್ಲಿ ಇರುವಾಗ. ಓಕೆ. ಅದಾದ್ಮೇಲೆ ಇವ್ರು ಈ ತರ ವೇಟ್ ಮಾಡ್ತಾ ಇದ್ರು, ಅದೆಲ್ಲ ನನಗೆ ಗೊತ್ತಿಲ್ಲ. ನನ್ನ ನಂಬರ್ ಇಸ್ಕೊಂಡು ಸುಮಾರು ತಿಂಗಳುಗಳೇ ಆಗೋಗ್ಬಿಟ್ಟಿತ್ತು. ಆದ್ಮೇಲೆ ನಾನು ಫೋನು ಮಾಡ್ತಾ ಇರ್ಲಿಲ್ಲ ಯಾರಿಗೂನು. ಸೊ ಯೂಶ್ವಲಿ ಹಿಂಗೆ ಕ್ಲಾಸಸ್ಗೆ ಹೋಗ್ತಾ ಇದ್ವಿ, ಬರ್ತಾ ಇದ್ವಿ. ಅವ್ರ ಡೈಲಿ ರುಟೀನು ಅದೇ ಥರ ಇತ್ತು. ಒಂದು ದಿನ ಏನಾಯಿತು ಅಂತ ಹೇಳಿದ್ರೆ, ಈ ಬರ್ಡೇಸ್ಗೆ ವಿಶ್ ಮಾಡೋದಕ್ಕಂತ ಡೇಟ್ ಆಫ್ ಬರ್ತು, ಫೋನ್ ನಂಬರು ಎಲ್ಲನೂ ತೊಗೊಂಡಿದ್ದೆ ಅಲ್ವಾ ನಾನು. ಸೊ ಯಾವುದೋ ಒಂದು ಫಾರ್ವರ್ಡ್ ಮೆಸೇಜ್ ಬಂತು. ಆಗೆಲ್ಲ ಫಾರ್ವರ್ಡ್ ಮೆಸೇಜಸ್ಸು ಜಾಸ್ತಿ ಮಾಡ್ತಿದ್ವಲ್ಲ. ಸೊ ಹಾಗೆ ಬಂದು ಇರೋ ನಂಬರ್ಸ್ಗೆಲ್ಲ ಒಂದು ಫಾರ್ವರ್ಡ್ ಮೆಸೇಜ್ನ ಕಳಿಸಿದೆ ನಾನು. ಆ ಫಾರ್ವರ್ಡ್ ಮೆಸೇಜ್ ಕಳಿಸಿದ ಮೇಲೇ ಇವ್ರು ನನಗೆ ಫೋನ್ ಮಾಡೋದು, ಮೆಸೇಜ್ ವಾಪಸ್ ಮಾಡಿದ್ರು. ನನಗೆ ಟೈಪ್ ಮಾಡೋದಕ್ಕೆ ಅಷ್ಟೊಂದು ಕರೆಕ್ಟಾಗಿ ಗೊತ್ತಾಗ್ತಾ ಇರಲಿಲ್ಲ. ಒಂದೇ ಲೆಟರ್ನ ಟೈಪ್ ಮಾಡ್ತಿದ್ದೆ, ಅಷ್ಟೊಂದು ಇನ್ನೋಸೆಂಟು. ಆಮೇಲೆ ಇಷ್ಟೊಂದು ಸತಿ ಟೈಪ್ ಮಾಡಬೇಕಲ್ಲ, ಒಂದು ಕಾಲೇ ಮಾಡಿಬಿಡೋಣ ಅಂತೇಳ್ಬಿಟ್ಟು ಒಂದು ಕಾಲ್ ಮಾಡಿದೆ ಅವ್ರಿಗೆ. ಆಮೇಲೆ ಒಂದು ಕಾಲ್ ಮಾಡಿದೆ ನೋಡಿ, ಆವಾಗ ಶುರು ಆಯಿತು ಸೀರಿಯಸ್ಲಿ. ಆ ಪಾಯಿಂಟಲ್ಲೇ ನಮ್ಮ ಲವ್ ಶುರು ಆಗಿದೆ ಅನ್ಕೊಬೋದು. ಲವ್ ಅಂತ ಹೇಳಿದ್ರೆ ಲವ್ ಅಲ್ಲ, ನಿಜವಾಗ್ಲೂ ಮೇ ಬಿ ಒನ್ ಟೈಪ್ ಆಫ್ ಅಟ್ರಾಕ್ಷನ್ ಬಂದ್ಬಿಡ್ತು ಅವ್ರ ಮೇಲೆ ನನಗೆ. ನಿಮ್ಗೇನು ಅನ್ನಿಸ್ತು ಆ ಕಾಲಲ್ಲಿ? ಅಂದರೆ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೆ ಕಾಲ್ ಬರುತ್ತೆ ಅಂತ. ಓಕೆ. ಸೊ
ಎಕ್ಸ್ಪೆಕ್ಟ್ ಮಾಡಿದ್ದು ಓಕೆ ಖುಷಿ ಆಯ್ತು. ಎತ್ತಿದ ತಕ್ಷಣ ಅಣ್ಣ ಅಂದ್ರಲ್ಲ ಆ ಥರ ಎಲ್ಲ ಕರಿಬಾರ್ದು ಅಂತೇಳಿ ಅಣ್ಣ ಅಂತ ಫೀಲಿಂಗ್ ಏನಿರಲಿಲ್ಲ, ತಂಗಿ ಮಾಡ್ಕೋಬೇಕಂತ ಫೀಲಿಂಗ್ ಏನಿರಲಿಲ್ಲ. ಸರಿ, ಅದಕ್ಕೆ ಆ ಫ್ರೆಂಡ್ ಅರುಣ್ ಅಂತಾನೆ ಬೇಕಾದ್ರೆ ಕರ್ಕೋ, ಅಣ್ಣ ಅಂತೆಲ್ಲ ಕರಿಬೇಡ ಅಂತ. ಆ್ಯಕ್ಚುಲಿ ಹಿಂಗೆ ಆಯಿತು ಫ್ರೆಂಡ್ಸ್. ಕಾಲ್ ಮಾಡಿದ ತಕ್ಷಣನೇ ಆಯ್ ಅರುಣಣ್ಣ ಅಂತ ಅಣ್ಣ ಎಲ್ಲ ಅಂತ ಹೇಳ್ಬೇಡಮ್ಮ, ಅಣ್ಣ ಅಣ್ಣ ಅಂತೆಲ್ಲ ಹೇಳ್ಬೇಡ, ಬೇಕಾದ್ರೆ ಅರುಣ್ ಅಂತ ಕರಿ, ನಂಗೇನು ಬೇಜಾರಿಲ್ಲ ಅಂತ ಹೇಳಿದ್ರು. ಇದೇನಿದು ಹಿಂಗೆ ಹೇಳ್ಬಿಟ್ರಲ್ಲ ಫಸ್ಟೇನೆ. ನಾನು ತುಂಬ ಏನಂತ ಹೇಳೋದು, ಫೆಮಿನಿಸ್ಟ್ ಕೈಂಡು. ಯಾಕೆ ಅಂತ ಹೇಳಿದ್ರೆ ನಾನು ಸಿಂಗಲ್ ಪೇರೆಂಟ್ ಅಲ್ವಾ, ಅಮ್ಮನ್ನ ಅಪ್ಪ ಎಲ್ಲ ಸರಿಯಾಗಿ ನೋಡ್ಕೊಂಡಿರಲಿಲ್ಲ. ನನಗಿದ್ದಿದ್ದೇ ಬರೀ ನಮ್ಮಮ್ಮ ಮಾತ್ರನೇ. ಯಾವ ಹುಡುಗರ ಹತ್ರನೂ ನಾನು ಮಾತಾಡಿಸ್ತಾ ಇರಲಿಲ್ಲ. ಗಂಡು ಮಕ್ಕಳನ್ನ ಕಂಡ್ರೇ ಅಷ್ಟು ಹೇಟ್ ಮಾಡ್ತಾಯಿದ್ದೆ ನಾನು, ಸೀರಿಯಸ್ಲಿ. ಫಸ್ಟ್ ಹುಡುಗನ ನಾನು ಫ್ರೆಂಡಾಗಿ ಮಾಡ್ಕೊಂಡಿದ್ದು ಇವರೇ. ಫಸ್ಟ್ ಹುಡುಗನೂ ಇವರೇ, ಲಾಸ್ಟ್ ಹುಡುಗನೂ ಇವರೇ ಅಂತ ಹೇಳ್ಬೋದು. ಆಗ ಆ ಕಾಲು ಟ್ರಸ್ಟ್ ಮೀ ನನ್ನ ಲೈಫಲ್ಲೇ ಅಷ್ಟು ಲೆಂತಿ ಕಾಲ್ ಮಾತಾಡಿರೋದು ಅದೇ ಅನಿಸುತ್ತೆ. ಅಂದರೆ ಪರ್ಸ್ನಲಿ ಒಬ್ರ ಹತ್ರ ಅಷ್ಟೊಂದು ಮಾತಾಡಿದ್ದು. ಜಸ್ಟ್ ಈ ಥರ ಸುಮ್ಮನೆ ಮಾತಾಡೋದಕ್ಕಂತ ಸ್ಟಾರ್ಟ್ ಮಾಡಿದ್ವಿ, ಅದು ಎಲ್ಲೆಲ್ಲೋ ಹೋಗಿ ಎಷ್ಟೆಷ್ಟೋ ದೂರ ಹೋಗಿ ಹೆಂಗೆಂಗೋ ಮುಟ್ಬಿಡ್ತು ಅಲ್ವಾ. ನಂದು ಲೈಫ್ ಸ್ಟೋರಿನ ಹೇಳ್ಕೊಂಡು ಇವ್ರ ಹತ್ರ ಏನೋ ಒಂಥರ ತುಂಬ ಕಷ್ಟದಲ್ಲೆಲ್ಲ ಇದ್ದೆ ನಾನು. ತುಂಬ ಜೀವನದಲ್ಲಿ ಯಾರ ಪ್ರೀತಿನೂ ಅಷ್ಟೊಂದು ಸಿಕ್ಕಿರಲಿಲ್ಲ. ನಮ್ಮಮ್ಮ ಬಿಟ್ಟರೆ ನೆಕ್ಸ್ಟು ಇವ್ರದ್ದೇ ಕೇರ್ ನಾನು ಪಡ್ಕೊಂಡಿದ್ದು. ಆ ಒಂದು ಕಾಲಲ್ಲೇ ನಾನು ಫುಲ್ಲು ಓಪನ್ ಅಪ್ ಆಗಿ ಒಂಥರ ಬ್ರೇಕೌಟ್ ಆಗಿಬಿಟ್ಟೆ. ಆವತ್ತು ಅಷ್ಟು ಮಾತಾಡಿದ್ದೀವಿ, ರಾತ್ರಿ ಒಂದು ಆ್ಯಕ್ಚುಲಿ ಹೆಂಗೆ ನಮ್ಮಮ್ಮಂಗೆ ಗೊತ್ತಾಗಲಿಲ್ವಾ ಇಷ್ಟೊತ್ತು ಮಾತಾಡೋವಾಗ ಅಂದರೆ, ಆವತ್ತಿನ ದಿನ ಏನು ಅಂತ ಹೇಳಿದ್ರೆ ಗಣಪತಿ ಹಬ್ಬ ಬರುತ್ತಲ್ವಾ, ಫ್ಯೂ ಡೇಸ್ ಬಿಫೋರು ಮೈಕೆಲ್ಲ ಸೆಟ್ ಮಾಡ್ತಿದ್ರು ಏರಿಯಾದಲ್ಲಿ ಗಣೇಶನ ಕೂರ್ಸೋದಕ್ಕೆ. ದೂರದಲ್ಲಿ ಹಾಡು ಹಾಕಿದ್ರು. ಸೌಂಡ್ ಎಷ್ಟಿತ್ತು ಅಂತ ಹೇಳಿದ್ರೆ ಮನೇಲಿ ಯಾರಿಗೂ ಮಾತಾಡೋದು ಕೇಳಿಸಲ್ಲ. ನನಗಾಗಲೇ ಒಂದು ಸೆಪ್ರೇಟ್ ರೂಮ್ ಇತ್ತು. ಸೊ ನನ್ನ ರೂಮಲ್ಲಿ ಹೂವು ಮಾಡ್ಕೊಂಡು ಕೂತ್ಕೋತಿದ್ದೆ. ಆಗ FM ಹಾಕ್ಕೊಳ್ತಾ ಇದ್ದೆ. ಸೊ ಅಮ್ಮ ಅಂದ್ಕೊಳ್ತಿದ್ರು ನಾನು ಹೂವು ಕಟ್ಕೊಂಡು ಕೂತಿದ್ದೀನಿ FM ಕೇಳಿಸ್ಕೊಂಡು ಅಂತೇಳ್ಬಿಟ್ಟು. ಅವ್ರಿಗೆ ಅಷ್ಟೊಂದು ಗೊತ್ತಿರಲಿಲ್ಲ. ಆಮೇಲೆ ಮಾತಾಡಿದ್ರು, ಫ್ರೆಂಡ್ಸ್ ಹತ್ರ ಮಾತಾಡ್ತಿದ್ದಾಳೆ ಅಂತ ಸುಮ್ಮನಾಗ್ಬಿಟ್ಟಿರೋರು. ನಾವು ಅವಾಗಲೂ ಅಷ್ಟೇ ಇವ್ರ ಹತ್ರ ಫ್ರೆಂಡಾಗೇ ಮಾತಾಡಿದ್ದಲ್ವಾ. ಸೊ ನಾನು ಎಷ್ಟೊಂದು ಮಾತಾಡ್ಬಿಟ್ಟಿದ್ದೀನಿ, ಇವರು ಎಷ್ಟೊಂದು ಮಾತಾಡ್ಬಿಟ್ಟಿದ್ದಾರೆ. ಮಾತಾಡೋದಂದರೆ ಆವಾಗಲೂ ಅಷ್ಟೇ ಈ ಥರನೇ ಕಾಮಾಗಿ ಕೂತ್ಕೊಂಡು ಕೇಳಿಸ್ಕೊತಾ ಇದ್ದಾರೆ. ಆದರೆ ಕೇಳಿಸ್ಕೊಳ್ಳೋದಕ್ಕೂ ಒಂದು ಮನ್ಸು ಬೇಕು ಅಲ್ವಾ. ಆ ಮನಸ್ಸು ನನಗೆ ಯಾವುದೂ ಸಿಕ್ಕಿರಲಿಲ್ಲ. ನನ್ನ ಮನಸ್ಸೆಲ್ಲ ಏನೇನು ದುಃಖ ಆಯಿತೋ ಅದೆಲ್ಲ ಹೇಳ್ಕೊಂಬಿಟ್ಟೆ ಅವ್ರಿಗೆ. ಈ ಥರ ಇತ್ತು ನನ್ನ ಲೈಫಲ್ಲಿ ಅಪ್ಸ್ ಆ್ಯಂಡ್ ಡೌನ್ಸು ಅಂತೆಲ್ಲನೂ. ಹಾಗೆ ಹೇಳ್ಕೊಳ್ಳೋದಕ್ಕೆ ಶುರು ಮಾಡಿದ್ದೆ. ಅದಾದಮೇಲೆ ಒಂದು ಫ್ಯೂ ಅವರ್ಸ್ ಆದಮೇಲೆ ದೂರದಲ್ಲಿ ಕೇಳಿಸ್ತಾ ಇದೆ, ಪಾರು ಸಾಂಗ್ ಇದೆ ಗೊತ್ತಾ ಅಮ್ಮು? ಏ ಪಾರು ಅಂತ ಸಾಂಗ್ ಇದೆ ಅಲ್ವಾ ಪುನೀತ್ ರಾಜ್ಕುಮಾರ್ದು. ಆ ಸಾಂಗು ಬ್ಯಾಕ್ ಟು ಬ್ಯಾಕು ಏರಿಯಲ್ಲಿರೋ ಹುಡುಗರು ಅದನ್ನೇ ಹಾಕಿ ಕೇಳಿಸ್ಕೊಳ್ತಾ ಇದ್ದಾರೆ. ಇಲ್ಲಿ ನಾವು ಮಾತಾಡೋವಾಗ ಬರೀ ಅದೇ ಬ್ಯಾಕ್ಗ್ರೌಂಡಲ್ಲಿ ಓಡ್ತಾ ಇದೆ. ಇವಾಗವರೆಗೂ ನಾನು ಆ ಸಾಂಗ್ ಕೇಳಿದ್ರೆ ಈ ಮೂಮೆಂಟ್ಸೇ ನನಗೆ ನೆನಪಾಗ್ತಾ ಇರುತ್ತೆ. ಬ್ಯಾಕ್ಗ್ರೌಂಡಲ್ಲಿ ಪಾರು ಸಾಂಗ್ ಓಡ್ತಿತ್ತಲ್ವಾ. ಸೊ ಅಮ್ಮಂಗೂ ಏನೋ ಅಷ್ಟು ಗೊತ್ತಾಗಲಿಲ್ಲ. ನಾವು ಮಾತಾಡೋ ಕಾನ್ವರ್ಸೇಷನು ಅಷ್ಟು ಅವರ್ಗಟ್ಲೆ ಹೋಯ್ತು. ನಮಗೆ ನಿಜವಾಗ್ಲೂ ರಿಯಲೈಸ್ ಆಗಲಿಲ್ಲ ಇಷ್ಟು ಅವರ್ ನಾವು ಮಾತಾಡಿದ್ವಾ ಅಂತ. ಅದಾದಮೇಲೆ ಅಮ್ಮ ಕರೆದ್ರು. ಈಗ ಕರೆದ್ರಲ್ಲ ಅಮ್ಮ, ಅದೇ ಥರನೇ ಕರೆದ್ರು. ಸೊ ಅದಾದಮೇಲೆ ನಾನು ಆಮೇಲೆ ಮಾಡ್ತೀನಿ ಅಂತ ಕಟ್ ಮಾಡಿಬಿಟ್ಟು ಫೋನೇ ಮಾತಾಡ್ದಿರೋ ಥರ ಸೈಲೆಂಟಾಗಿ ಹೋಗ್ಬಿಟ್ಟೆ ಆಚೆ ನಾನು. ಆಮೇಲೆ ಅದಾದಮೇಲೆ ಮತ್ತೆ ಸಾಯಂಕಾಲ ನಾನು ಫೋನ್ ಮಾಡಿದೆ. ಬಟ್ ಆ ಫಸ್ಟ್ ಕಾಲ್ಗೆ ಒಂಥರ ಹೆಂಗೆ ಆಗ್ತಿತ್ತು ಅಂತ ಹೇಳಿದ್ರೆ, ನನ್ನ ಫೀಲಿಂಗ್ಸ್ ಆಮೇಲೆ ಹೇಳ್ತೀನಿ, ಇವ್ರಿಗೇನಾಯಿತು ಅಂತ ಕೇಳೋಣ. ನಿಮ್ಗೇನು ಅನ್ನಿಸ್ತಾ ಫಸ್ಟ್ ಕಾಲ್ಗೆ? ಖುಷಿ ಆಯಿತು. ಅಂದರೆ ನನಗೆ ಯಾರೂ ಕಾಲ್ ಮಾಡ್ತಾ ಇರಲಿಲ್ಲ ಆವಾಗ್ಲೂ. ಅವಾಗ ತಾನೇ ಪಾಸ್ಟ್ ಔಟು, ಮತ್ತು ಫೋನ್ಸ್ ಅಷ್ಟೇನಿರಲಿಲ್ಲ. ಓಕೆ. ಸೊ ಅದು ಆವಾಗಲೇ ಫಸ್ಟ್ ಟೈಮ್ ಅಷ್ಟೊತ್ತು ಮಾತಾಡಿದ್ದು ಲೇಟ್ ನೈಟ್. ಅಂದರೆ ನನಗೂ ಸಪ್ರೇಟ್ ರೂಮ್ ಇತ್ತು, ಅಪ್ಪ ಅಮ್ಮ ಬೇರೆ ರೂಮಲ್ಲಿ ಮಲ್ಕೋತಾ ಇದ್ರು. ಸೊ ಅಂದರೆ ಆ ರೂಮು ನಮ್ಮ ರೂಮ್ಗೂ ಗ್ಯಾಪ್ ಜಾಸ್ತಿ ಇತ್ತು. ಸೊ ನನಗೇನು ಪ್ರಾಬ್ಲಮ್ ಏನು ಅನಿಸಿರ್ಲಿಲ್ಲ. ಅದೇ ಸ್ಲೈಟ್ಲಿ ನಿದ್ದೆ ಮಾಡಿಕೊಂಡು ಹಂಗೆ ಕೇಳ್ಕೊಂಡು ಮಾತಾಡ್ತಿದ್ದೆ ಅಷ್ಟೇ. ಸಾಯಂಕಾಲ ಕಾಲ್ ಮಾಡಿದಾಗ ಅದೇ ಗೇಟ್ ಹತ್ರ ಹೋದೆ, ಮನೆ ಹತ್ರ ಕರೆಕ್ಟಾಗಿ ಕಾಲ್ ಬಂತು. ಸರಿ ಮನೆಗೆ ಹೋದ್ರೆ ಮಾತಾಡೋಕ್ಕಾಗಲ್ಲ ಅಂತೇಳಿ ಮತ್ತೆ ವಾಪಸ್ ಬಂದೆ. ಮತ್ತೆ ವಾಪಸ್ ಹೋಗಿ ನಡ್ಕೊಂಡೆ ವಾಪಸ್ ಕಾಲೇಜ್ ಕಡೆಗೇನೆ ನಡ್ಕೊಂಡು ವಾಪಸ್ ತಿರ್ಗಾ ಬಂದು ಆಮೇಲೆ ಫ್ರೆಶ್ ಅಪ್ ಆಗಿ ಮತ್ತೆ ಕಾಲ್ ಮಾಡಿದ್ದು ಅನ್ಸುತ್ತೆ ಸಾಯಂಕಾಲ. ಓಕೆ. ಅದು ಫೀಲ್ ಹೆಂಗಿತ್ತು? ನಾನು ವೇಟ್ ಮಾಡ್ತಾ ಇದ್ದೆ. ಅಂದ್ರೆ ಅದು ಒಂದು ಹ್ಯಾಪಿನೆಸ್. ಓಕೆ, ಒಂದು ಹುಡುಗಿ
ಆ ಏಜಲ್ಲಿ ಒಂದು ಹುಡುಗಿ ಮಾತಾಡ್ತಿದ್ದಾಳಲ್ಲ ಅಂತ ಒಂದು ಹ್ಯಾಪಿನೆಸ್. ಚೆನ್ನಾಗಿತ್ತು. ಅದು ಫೋನು ಅವಾಗ್ಲೇನೆ ತಗೊಂಡಿದ್ದು ನಾನು. ಟೆಂತ್ ಟ್ರಿಪ್ ಅಲ್ಲ, 10th ಟ್ರಿಪ್ಗೆ ಹೋಗಿದ್ದೆ ಒಂದ್ ದಿವಸ. ಪೇರೆಂಟ್ಸ್ ಎಲ್ಲೂ ಕಳಿಸ್ತಾ ಇರ್ಲಿಲ್ಲ. ಸೊ ಅವಾಗ ಒಂದು ಫೋನ್ ಇಸ್ಕೊಟ್ಟು ಸಿಮ್ ತಗೊಂಡು ಬಂದಿದ್ದ. ಅವಾಗ ಫಸ್ಟ್ ಇಯರ್ ಅಲ್ಲಿ ಯಾರು ಫ್ರೆಂಡ್ ಆಗಿರ್ಲಿಲ್ಲ, ನಾರ್ಮಲ್. ಸೆಕೆಂಡ್ ಇಯರ್ ಅಲ್ಲಿ ನೀವು ಪರಿಚಯ ಆಗಿದ್ದು. ಓಕೆ. ಆಕ್ಚುಲಿ ಇವ್ರು ನನ್ಗೆ ಹೇಳಿದ್ದಾರೆ, ನಾನು ಕಾಲ್ ಮಾಡಿದ್ಮೇಲೆ ಫ್ಲೈಯಿಂಗ್ ತರ ಫೀಲ್ ಆಯ್ತು, ಗೇಟ್ ಹತ್ರ ಹೋಗಿ ಜಂಪ್ ಎಲ್ಲ ಮಾಡಿದೆ ಅಂತ. ಅದನ್ನ ಹೇಳ್ತಾರೆ ಅಂತ ಎಕ್ಸ್ಪೆಕ್ಟ್ ಮಾಡ್ತಿದ್ದೆ. ಮಿಸ್ ಆಯ್ತು. ಅಂದ್ರೆ ವೆಯ್ಟ್ ಮಾಡ್ತಾ ಇದ್ದೆ, ಎಕ್ಸ್ಪೆಕ್ಟೆಡೇನೆ ಕಾಲ್ ಬರುತ್ತೆ ಅಂತ ಗೊತ್ತಿತ್ತು ನನಗೆ. ಅದೇ ಸ್ವಲ್ಪ ಟೈಮ್ ಆಯ್ತು, ಬಟ್ ಓಕೆ. ಜಂಪ್ ಎಲ್ಲ ಮಾಡಿದ್ರೆ ಯಾಕೆ ಮಾಡಿದ್ದು? ಖುಷಿ. ಎಕ್ಸ್ಪೆಕ್ಟ್ ಮಾಡಿರೋದು ಸಿಗತ್ತಲ್ವಾ, ಅದು ಖುಷಿ. ಓಕೆ. ನಂಗೆ ಇದನ್ನೆಲ್ಲ ಕೇಳಿದಾಗ ಫುಲ್ಲು ಬ್ಲಶ್ ಆಗ್ತಿದ್ದೆ ನಾನು. ಈಗಲೂ ಅಷ್ಟೇ ಫುಲ್ಲು ಬಿಸಿ ಆಗ್ತಿದೆ ಕೆನ್ನೆ ಎಲ್ಲ. ಅದಾದ್ಮೇಲೆ ನನಗೂ ಅಷ್ಟೇ ಒಂಥರ ಏನೋ ಫ್ಲೈಯಿಂಗ್ ಥರ ಫೀಲ್ ಇತ್ತು. ಯಾರ ಹತ್ರನೂ ಅಷ್ಟೊಂದು ಮಾತಾಡ್ತಾ ಇರಲಿಲ್ಲ. ಇವತ್ತು ಯಾರ ಹತ್ರನೋ ತುಂಬ ಕ್ಲೋಸ್ ಆಗಿ ಮನ್ಸು ಬಿಚ್ಚಿ ಮಾತಾಡಿದ್ನಲ್ವಾ ಅಂತ. ಆಮೇಲೆ ಮತ್ತೆ ನೈಟು ಅರ್ಧದಲ್ಲೇ ಸ್ಟೋರಿ ಮುಗಿಸ್ಬಿಟ್ಟಿದ್ನಲ್ಲ, ಸೊ ಮತ್ತೆ ನೈಟು ಕಾಲ್ ಮಾಡಿದ್ರು ಅವರು. ಟೆಕ್ಸ್ಟ್ ಮಾಡಿದ್ರು ಕಾಲ್ ಮಾಡಲ ಅಂತ. ಸರಿ ಅಂತ ಹೇಳ್ಬಿಟ್ಟು ನಾನು ಊಟ ಎಲ್ಲ ಮುಗಿಸಿದ್ಮೇಲೆ ಅವ್ರಿಗೆ ಟೆಕ್ಸ್ಟ್ ಮಾಡಿದೆ ಕಾಲ್ ಮೀ ಬ್ಯಾಕ್ ಅಂತ. ಆಗ ಹಿಂಗೆ ಕಂಬಳಿ ಹೊಚ್ಕೊಂಡು ಕಂಬಳಿ ಒಳಗಡೆ ಮಾತಾಡ್ತಿರೋದು, ಕುಸು 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 ಅಂತ. ಆ ದಿನಗಳು ಟ್ರಸ್ಟ್ ಮೀ ಈಗ ನಿಜವಾಗ್ಲೂ ಬರೋದಿಲ್ಲ. ಎಷ್ಟೊತ್ತು ಮಾತಾಡಿದೀವಿ ಅಂತ ಹೇಳಿದ್ರೆ ಆಲ್ಮೋಸ್ಟ್ 1:30-2 ಗಂಟೆ ಆಗೋಗ್ಬಿಟ್ಟಿತ್ತಲ್ಲ ಚಿನ್ನು. ಅಷ್ಟು ಅವರ್ ಮಾತಾಡಿದ್ದೀವಿ. ಆಮೇಲೆ ಇಬ್ರಿಗೂ ಅವ್ರಿಗೆ ಗೊತ್ತೇನೋ ಗೊತ್ತಿಲ್ಲ, ನನಗೆ ಇವ್ರು ಹೆಂಗಿರ್ತಾರೆ, ಇವರು ಅರುಣ್ ಅಂದರೆ ಯಾರು, ಎಷ್ಟೋ ಸತಿ ಹೇಳ್ತಿದ್ದಾರೆ, ನೀವು ನೋಡಿದ್ರಲ್ಲ ಅಲ್ಲಿ ಮಾತಾಡಿದ್ರಲ್ವಾ ನಾನು ಹಿಂಗಿರ್ತೀನಿ ಹಂಗಿರ್ತೀನಿ ಅಂತ. ಎಷ್ಟೋ ಕ್ಲೂ ಕೊಟ್ಟರು ನನಗೆ. ಇವ್ರ ಫೇಸೇ ನೆನಪಾಗ್ತಾ ಇಲ್ಲ ನನಗೆ. ನಮ್ಮ ಸೀನಿಯರು, ಇವ್ರ ಹೆಸರು ಅರುಣ್ ಅಷ್ಟೇ ಗೊತ್ತು. ಈ ಪರ್ಸನ್ನು ಹಿಂಗಿರ್ತಾರಂತ ಡೆಫಿನೆಟ್ಲಿ ನನಗೆ ಗೊತ್ತಿರಲಿಲ್ಲ. ಅದಕ್ಕೆ ನೀನೇನು ಹೇಳ್ದೆ ಅಮ್ಮು? ನೀನೇನೋ ಹೇಳ್ದಲ್ಲ ಮೀಟ್ ಆಗೋದಕ್ಕೆ. ಡ್ರೆಸ್ ಕೊಡ್ಗ. ಅದು ಆಕ್ಚುಲಿ ನೀನು ಕಾಲ್ ಮಾಡಿದ್ದು ಫ್ರೈಡೆ ಮಾತಾಡಿದ್ ನಾವು. ಸ್ಯಾಟರ್ಡೆ ಸಂಡೇ ರಜಾ ಇತ್ತು, ಜ್ಞಾಪಕ ಇದೆಯಾ? ಇಲ್ಲ, ಸ್ಯಾಟರ್ಡೆ ಫೋಲ್ ಡೇ ಟೆಕ್ಸ್ಟ್ ಮಾಡಿದ್ದೀವಿ. ಹೌದು. ಓಕೆನಾ? ನನ್ ಜ್ಞಾಪಕ ಇದೆ. ನಾನು ಕ್ರೋಮಾಗ ಹೋಗಿದ್ದೆ ನನ್ನ ಫ್ರೆಂಡ್ ಜೊತೆ. ಅಲ್ಲೂ ಇಟ್ಕೊಂಡು ಟೈಪ್ ಮಾಡ್ತಿದ್ದೆ. ನಮ್ಮ ಫ್ರೆಂಡ್ ಇಟ್ಕೊಂಡು ಅಂದ್ರೆ ಅಣ್ಣ, ಏನು ಇಷ್ಟು ದಿವಸ ಫೋನೇ ಯೂಸ್ ಮಾಡ್ತೀರಾ, ಇವತ್ತೇನು ಫೋನಲ್ಲೇ ಬಿದ್ದಿದ್ಯಾ ಅಂತ. ಆಮೇಲೆ ಅಂದ್ರೆ ಅವಾಗ 100 SMS ಮಾತ್ರ ಇದ್ದಿದ್ದು. ಸೇವ್ ಮಾಡಿ ಕಳಿಸ್ಕೊಂಡು ಇದ್ದಿದ್ದು. ಆಮೇಲೆ ಸಂಡೇ ಮೆಸೇಜ್ ಮಾಡಿದಾಗ ಡ್ರೆಸ್ ಕೋಡ್ ಹೇಳಿದ್ದು. ಆ್ಯಕ್ಚುಲಿ ಇದಕ್ಕೆ ಒಂದು ಏನು ಹೇಳೋದು, ಕ್ಯೂರಿಯಾಸಿಟಿ ಜಾಸ್ತಿ ಬಿಲ್ಡಪ್ ಆಗೋಯ್ತು. ಫ್ರೈಡೇ ಮಾತಾಡಿದ್ವಿ, ಆಮೇಲೆ ಸ್ಯಾಟರ್ಡೆ ಸಂಡೇ ನಾ ಹೇಳಿದ್ನಲ್ವಾ ಗಣಪತಿ ಗೌರಿ ಹಬ್ಬ ಇದೆ ಅಂತ. ಆ ಗಣಪತಿ ಆಶೀರ್ವಾದ ನಮ್ಮ ಮೇಲೆ ಸದಾ ಇರುತ್ತೆ. ನನ್ನ ಫೇವ್ರೇಟು ಗಣೇಶ ಅಂದರೆ. ಅದಾದಮೇಲೆ ಗಣೇಶ ಹಬ್ಬ ಬಂತಲ್ವ, ಅದಕ್ಕೆ ರಜಾ ಇದ್ದಿದ್ದು. ಅದಾದಮೇಲೆ ಏನಾಯಿತು ಅಂತ ಹೇಳಿದ್ರೆ, ಮಂಡೇ ಬರಬೇಕು, ಮೀಟ್ ಆಗಬೇಕು. ನನಗೆ ಇವ್ರ ಫೇಸು ಹೆಂಗಿರುತ್ತಂತ ಗೊತ್ತಿಲ್ಲ, ಏನೂ ಗೊತ್ತಿಲ್ಲ. ಟೆಕ್ಸ್ಟ್ ಮೇಲೆ ಟೆಕ್ಸ್ಟು ಮಾಡ್ತಾನೇ ಇದ್ದೀವಿ. ಅವತ್ತೇ ಫಸ್ಟ್ ಟೈಮ್ 100 SMS ಖಾಲಿ ಆಗಿದ್ದು. ಖಾಲಿ ಆಗಿಬಿಡುತ್ತೆ ಅಂತ ನಮ್ಗೆ ನಿಜವಾಗ್ಲೂ ಗೊತ್ತಿಲ್ಲ. ಖಾಲಿ ಆದಮೇಲೆ ಆವಾಗ್ಲೂ 12 ಗಂಟೆ ಆದಮೇಲೆ ಮತ್ತೆ ಓಪನ್ ಆಗುತ್ತಲ್ವ, ಅದಕ್ಕೂ ಕೂಡ ವೆಯ್ಟ್ ಮಾಡಿದ್ದು ಮೆಸೇಜ್ ಮಾಡಿದ್ದೀನಿ. ಅದಾದಮೇಲೆ ಅವ್ರು ಹೇಳಿದ್ರು ನನಗೆ ಏನಂತ, ನಾಳೆ ಬೆಳಗ್ಗೆ ಕಾಲೇಜ್ಗೆ ಬೇಗ ಬನ್ನಿ, ಮೀಟ್ ಆಗೋಣ, ನಾನು ಈ ಥರ ಡ್ರೆಸ್ ಹಾಕ್ಕೊಂಡು ಬರ್ತೀನಿ ಅಂತ ಡ್ರೆಸ್ ಕೋಡ್ ಹೇಳಿದ್ರು. ಇವಾಗಲೂ ನೆನಪಿದೆ ನನಗೆ. ಇವರು ಬೆಳಗ್ಗೆ ಬೇಗ ಬರಬೇಕು ಅಂತ ಹೇಳಿದ್ರಾ. ನಾನು ಫಸ್ಟೇ ಕಷ್ಟಪಟ್ಕೊಂಡು ಕಾಲೇಜಿಗೆ ಹೋಗ್ತಾ ಇದ್ದೆ. ಮನೇಲೆಲ್ಲ ಕೆಲಸ ಮಾಡೋಷ್ಟೊತ್ತಿಗೆ ಸಾಕಾಗೋಗ್ಬಿಟ್ಟಿತ್ತು. ಇನ್ನು ಅಡುಗೆ ಮಾಡೋದು ಲೇಟಾಗಿ ಹೋಗ್ಬಿಟ್ಟಿತ್ತು. ಆಮೇಲೆ ನೋಡಿದ್ರೆ ಬೆಲ್ಲೂ ಹೊಡೆದ್ಬಿಟ್ಟಿದೆ ಹೋಗೋಷ್ಟೊತ್ತಿಗೆ. ನಾನು 8 ಗಂಟೆಗೆ ಹೋಗಿದ್ದು, 9 ಗಂಟೆ ಕ್ಲಾಸ್ಗೆ. 8 ಗಂಟೆಗೆ ಹೋಗಿ ಕಾಲೇಜ್ ಬೀಗನೇ ತೆಗ್ದಿರ್ಲಿಲ್ಲ. ನನಗೆ ಇವಾಗಲೂ ಲೇಟ್ ಕಮ್ಮರೆ. ಅಲ್ಲಿ ಕನ್ಸ್ಟ್ರಕ್ಷನ್ಗೆ ಕಲ್ಲೆಲ್ಲ ಹಾಕಿಕ್ಕಿದ್ರು. ಕಲ್ ಮೇಲೆ ಕುತ್ಕೊಂಡು ವೇಟ್ ಮಾಡ್ತಿದ್ದೆ, ಯಾರು ಇಲ್ಲ. ಕಲ್ ಮೇಲೆ ಕುತ್ಕೊಂಡು ವೇಟ್ ಮಾಡ್ಕೊಂಡಿದ್ದೆ. ಏನಪ್ಪ ಈ ಹುಡುಗಿ ಯಾಮರ್ಸ್ತದಳ ಅನ್ಸತ್ತೆ, ಸುಮ್ಮನೆ ನನ್ನ ಎಷ್ಟು ಬೇಗ ಕರ್ಸ್ಕೊಂಡಿದ್ದಾಳ ಅಂತ ಬೈಕೋತಿದ್ದೆ. 9 ಗಂಟೆ ಆಯ್ತು, ಬಂದಿಲ್ಲ. ಓಕೆ, ಮನೇಲಿ ಏನೋ ಪ್ರಾಬ್ಲಮ್ ಆಗಿರುತ್ತೆ, ಅದಕ್ಕೆ ಬಂದಿರಲ್ಲ ಬಿಡು ಅಂತ. ಆಮೇಲೆ 9:30 ಏನೋ ಬಂದ ಅನ್ಸುತ್ತೆ, 9:40 ಏನೋ. ಆಮೇಲೆ ಬೆಲ್ಲು ಹೊಡೆದ್ಬಿಟ್ಟಿದೆ. ಬಟ್ ಆದರೆ ಇವ್ರು ಕಾಯ್ತಾ ಇದ್ರು, ಒಳಗಡೆ ಹೋಗಿರ್ಲಿಲ್ಲ. ಫಸ್ಟ್ ಟೈಮು ನಾನು ಇವ್ರನ್ನ ನೋಡಿದ್ದು ಹೆಂಗ ಅಂತ ಹೇಳಿದ್ರೆ, ಇವ್ರು ಹೇಳಿದ್ರು ನಾನು ಬ್ಲ್ಯಾಕ್ ಕಲರು
ಫುಲ್ ಸ್ಲೀವು ಫುಲ್ ಸ್ಲೀವ್ ಟೀ ಶರ್ಟ್ ಹಾಕೊಬರ್ತೀನಿ ಅಂತ. ಬ್ಲ್ಯಾಕ್ ಕಲರ್ ಫುಲ್ ಸ್ಲೀವ್ ಸೇಮ್ ಇದೇ ಥರನೇ ಇರುತ್ತೆ ಅದು, ಆದರೆ ಸ್ವಲ್ಪ ದೊಗ್ಲೆ ಸ್ವಲ್ಪ ಏನು ತುಂಬಾನೇ ದೊಗ್ಲೆ. ಅವರು ಅವಾಗ ಹಿಂಗಿದ್ರು ಸಣ್ಣಕ್ಕೆ. ಫುಲ್ ಸ್ಲೀವು ಬ್ಲ್ಯಾಕ್ ಟೀ ಶರ್ಟ್ ಹಾಕ್ಕೊಂಡು ಇಲ್ಲಿ ಜೆಲ್ ಹಾಕ್ಕೊಂಡು ಸ್ಪೈಕ್ ಮಾಡಿಕೊಂಡು ಸೈಡಲ್ಲಿ ಒಂದು ಬ್ಯಾಗ್ ಹಾಕ್ಕೊಂಡು ಕಾಲೇಜ್ ಬ್ಯಾಗು ನಿಂತಿದ್ರು ಅಲ್ಲಿ. ಆಮೇಲೆ ಅದೇ ಫಸ್ಟ್ ಟೈಮು ನಾನು ಹೋಗಿ ಮಾತಾಡ್ಸಿದ್ದು. ಹಾಯ್ ನಾನೇ ಅರುಣ್ ಅಂತ ಹೇಳಿದ್ರ, ಹಾಯ್ ಅಂದ್ಬಿಟ್ಟು ಆಮೇಲೆ ಏನು ಮಾತಾಡಿದೆ ಅಂತ ಅಷ್ಟು ನೆನಪಿಲ್ಲ. ನಿಮ್ಗೆ ನೆನಪಿದ್ಯಾ? ನಂಗೂ ನೆನಪಿಲ್ಲ. ಬಟ್ ಯಾಕೆ ಲೇಟು ಅಂತ ಕೇಳ್ದಂಗೆ ಯಾಕೆ ಲೇಟು ಅಂತ ಕೇಳಿದಾಗ ಮನೇಲಿ ಕೆಲಸ ಇತ್ತು ಅಂತ ಹೇಳಿದೆ. ಸೊ ಅಷ್ಟೇನೆ. ಅದಾದ್ಮೇಲೆ ಕ್ಲಾಸ್ಗೆ ಹೋಗ್ಬಿಟ್ವಿ ನಾವು. ಅದೇ ಫಸ್ಟ್ ಮೀಟು. ಕಣ್ಣಲ್ಲಿ ಇನ್ನೂ ಹಂಗೆ ಇದೆ. ಆ ಕ್ಲಾಸ್ ಎಂಟ್ರೆನ್ಸ್ ಡೋರ್ ಹತ್ರನೇ ನಿಂತ್ಕೊಂಡಿದ್ರು ಅವರು. ಪಾಪ ಕ್ಲಾಸ್ಗೂ ಹೋಗದಿರ ವೆಯ್ಟ್ ಮಾಡ್ತಾ. ನಾನು ಯಾರು ಕೇಳ್ತಾ ಇರ್ಲಿಲ್ಲ. ಇವ್ರನ್ನ ಯಾರು ಕೇಳ್ತಾ ಇರ್ಲಿಲ್ಲ. ಸೊ ಅದಕ್ಕೇನೆ. ಸೊ ಹಾಗೆ ನಮ್ಮ ಕತೆ ಸ್ಟಾರ್ಟ್ ಆಗಿದ್ದು ಹಿಂಗೆ. ಅದಾದ್ಮೇಲೆ ಏನಾಯ್ತು ಚಿನ್ನು? ಅಷ್ಟೇ, ಹಂಗೆ ಫ್ರೆಂಡ್ಶಿಪ್ ಆಯ್ತು. ಅದಾದ್ಮೇಲೆ ಹಿಂಗೆ ಫ್ರೆಂಡ್ ಆದ್ರು ಇವರು. ಕ್ಲಾಸಲ್ಲಿ ಅಷ್ಟೊಂದು ಯಾರಿಗೂ ಗೊತ್ತಾಗ್ತಾ ಇರಲಿಲ್ಲ ನಾವು ಟೆಕ್ಸ್ಟ್ ಮಾಡಿಕೊಂಡು ಮಾತಾಡ್ತಾ ಇದ್ದಿದ್ದು. ಆಮೇಲೆ ಹೋಗ್ತಾ ಹೋಗ್ತಾ ಇವ್ರ ಫ್ರೆಂಡ್ಸಿಗೂ ಗೊತ್ತಾಯ್ತು ನಾವು ಈ ಥರ ಕ್ಲೋಸ್ ಆಗಿ ಮಾತಾಡ್ತಾ ಇದೀವಿ. ಕ್ಲೋಸ್ ಅಂದರೆ ಬರೀ ಫ್ರೆಂಡ್ಸ್ ಆಗಿ ಮಾತಾಡ್ತಾ ಇದ್ದೀವಿ ಅಂತ. ಅದೇನು ಅಂತ ಗೊತ್ತಿಲ್ಲ. ಇವರು ಫ್ರೆಂಡ್ ಆದಮೇಲೆ ನನಗೆ ಹೊಟ್ಟೆ ಹಶ್ವು ಆಗ್ತಾ ಇರಲಿಲ್ಲ. ಲಂಚ್ ಟೈಮಲ್ಲಿ ನನ್ನ ಫ್ರೆಂಡ್ಗೆ ಬಾಕ್ಸ್ ಕೊಟ್ಬಿಟ್ಟು ಇವ್ರ ಹತ್ರ ಹೋಗಿ ಕೂತ್ಕೊಂಡ್ಬಿಡ್ತಿದ್ದೆ. ಅಲ್ಲಿ ಪ್ಲೇ ರೂಮ್ ಅಂತ ಒಂದಿತ್ತು. ಅಲ್ಲಿ ಎಲ್ಲರೂ ಅಷ್ಟೇ ಕೂತ್ಕೊಂಡು ಕ್ಯಾರಮ್ ಎಲ್ಲ ಆಡೋರು ಮತ್ತು ಚೆಸ್ ಎಲ್ಲ ಆಡೋರು. ನಾನೇನು ಮಾಡ್ತಿದ್ದೆ, ಇವ್ರ ಹತ್ರ ಮಾತಾಡ್ಸೋದಕ್ಕಂತನೇ, ಇವರು ನನ್ನನ್ನು ಮಾತಾಡ್ಸೋದಕ್ಕಂತನೇ ಅಲ್ಲಿ ಬಂದು ಕೂತ್ಕೋತಾ ಇದ್ರು ಅಲ್ವಾ ಚಿನ್ನು? ನೀನು ಹೇಳು ಚೆನ್ನಾಗಿರುತ್ತಿದ್ದು. ಏನಿಲ್ಲ, ಅಂದರೆ ಫ್ರೆಂಡ್ಸ್ ಕ್ಯಾರಮ್ ಆಡ್ತಾ ಇರಲಿಲ್ಲ ನಾನು. ಕ್ಯಾರಮ್ ಆಡೋರ್ನ ನೋಡ್ಕೊಂಡು ಕೂತಿದ್ದಿದ್ದೆ. ಹೌದು, ಸುಮ್ಮನೆ ಕೂತಿದ್ದೆ. ಬರ್ತೀರಾ, ಕ್ಲಾಸ್ ಮುಗಿದ್ಮೇಲೆ ಹೆಂಗಿದ್ರು ಇಲ್ಲೇ ಬರಬೇಕು, ಇದು ದಾಟಿ ಹೋಗ್ಬೇಕು, ನೋಡಿದ್ರೆ ಕೂತ್ಕೋತೀರಾ ಅಂತ ಡೋರ್ ಫೇಸಿಂಗಲ್ಲಿ ಕೂತಿದ್ದೆ ನಾನು. ಹಿಂಗೆ ಆಚೆ ಬಂದರೆ ನಾನು ಕಾಣಿಸ್ಬೇಕು ಕರೆಕ್ಟಾಗಿ ಅಂತ. ಎಷ್ಟು ಬ್ರೈನಿ ಅಂದರೆ ಅಪ್ಪ ಸ್ವಾಮಿ, ಸೀರಿಯಸ್ಲಿ. ಹಂಗೆ ಅವಾಗ ನೋಡ್ಬಿಟ್ಟು ಬಂದಿದ್ದು. ಆಮೇಲೆ ಹಂಗಂಗೆ ಅಭ್ಯಾಸ ಆಗಿ 4 ಗಂಟೆಗೆ ಬಿಟ್ಟರೆ 5 ಗಂಟೆ 5:30 ಮನೆಗೆ ಹೋಗ್ತಾ ಇದ್ದಿದ್ದು. ಹೌದು. ಏನಾಯ್ತು ಅಂತ ಹೇಳಿದ್ರೆ, ಆಟ ಆಡ್ಕೊಂಡು ಅಂದರೆ ಕ್ಯಾರಮ್ ಬೋರ್ಡು ಅದೆಲ್ಲ ನಾನು ಬೇರೆಯವ್ರು ಆಡ್ತಿದ್ರು. ಸೊ ಹಿಂಗೆ ಇವರು ಮಾತಾಡ್ತಾ ಡೇಸ್ ಹೋಗ್ತಾ ನನಗೇನಾಗ್ತಿತ್ತು ಅಂತ ಹೇಳಿದ್ರೆ ಗೊತ್ತೇ ಆಗ್ತಾ ಇರಲಿಲ್ಲ. ಲಂಚ್ ಪೀರಿಯಡಲ್ಲಿ ಊಟ ತಿನ್ನಬೇಕು ಆ ಥರ ಎಲ್ಲ ಅಶ್ವೇ ಆಗ್ತಾ ಇರಲಿಲ್ಲ. ಬಾಕ್ಸ್ ಕೊಟ್ಬಿಟ್ಟು ಬಂದ್ಬಿಡ್ತಿದ್ದೆ. ಮಾತಾಡ್ತಾನೆ ಏನು ಮಾತಾಡ್ತಿದ್ವಿ ಅಂತ ಇನ್ನೂ ನೆನಪಿಲ್ಲಲ್ಲ ಚಿನ್ನು? ರಾಶಿ ಮಾತಾಡ್ತಿದ್ವಿ. ಬೆಲ್ ಹೊಡೆದು ಮತ್ತೆ ಎಲ್ಲರೂ ಮುಗಿಸ್ಕೊಂಡು ಹೋಗೋವರ್ಗು ಹೋಗೋವಾಗ ಹೋಗ್ಬೇಕಾ ಅಂತ ಮನಸ್ಸು ಒಂಥರ. ಎಲ್ಲರೂ ಇರ್ತಾ ಇದ್ರು, ನಾವು ಪಕ್ಕನೇ ಕೂತ್ಕೋತಾ ಇದ್ವಿ. ಸುಮ್ಮನೆ ಕ್ಯಾರಮ್ ಬೋರ್ಡ್ನ ಸ್ಪೆಕ್ಟೇಟ್ ಮಾಡ್ತಾ ಇದ್ವಿ. ನನಗೆ ಆ್ಯಕ್ಚುಲಿ ಕ್ಯಾರಮ್ ಬೋರ್ಡ್ ಆಡೋಕ್ಕೆ ಬರ್ತಿರ್ಲಿಲ್ಲ ಆಗ. ಸೊ ಅಣ್ಣ ನನಗೆ ಕ್ಯಾರಮ್ ಬೋರ್ಡ್ ಆಡೋದಕ್ಕೆ ಹೇಳ್ಕೊಡ್ತೀರಾ ಅಂತ ಇವ್ರ ಫ್ರೆಂಡ್ಸ್ ಹತ್ರ ಕೇಳಿದ್ದೆ ನಾನು. ಅದಕ್ಕೆ ಹೇಳ್ಕೊಡ್ತೀನಿ ಅಂತ ಹೇಳಿದ್ರೆ ನಾನು ಕೂತ್ಕೊಂಡು ಆಡ್ತಾ ಇದ್ದೆ ಅಲ್ವಾ ಚಿನ್ನು? ಆಡ್ತಾ ಇದ್ದೆ, ಅವರು ಹೇಳ್ಕೊಡ್ತಾ ಇದ್ರು. ಅವರು ಹೇಳ್ಕೊಡೋ ರೀತಿಯಲ್ಲಿ ಲವ್ ಮಾಡೋ ಇದರಲ್ಲಿ ಹೇಳ್ಕೊಡ್ತಾ ಇದ್ದಿತ್ತು ಎಲ್ಲರೂ. ಹೌದಾ? 3-4 ಜನ. ಅದು ನನಗೆ ಮಾತ್ರ ಗೊತ್ತಿದ್ದು. ಮಾಡ್ಕೊಳ್ರಿ ಅಂತ ಸುಮ್ಮನೆ ಇದ್ದ. ಆದ್ರೆ ಇವರು ಸೈಲೆಂಟ್ ಕಿಲ್ಲರ್ ಗೊತ್ತಾ? ಇವ್ರಿಗೆ ನಿಜವಾಗ್ಲೂ ಸೈಲೆಂಟ್ ಕಿಲ್ಲರ್ ಅಂತಾನೆ ಹೆಸರಿಟ್ಟಿದ್ದು. ಸೈಲೆಂಟ್ ಆಗಿರ್ತಿದ್ರು, ಯಾರಿಗೂ ಏನೋ ಗೊತ್ತಾಗ್ತಾ ಇರ್ಲಿಲ್ಲ. ಆದ್ರೆ ಅವ್ರ ಪಾಡ್ಗೆ ಅವರು ಏನೇನು ಸ್ಟ್ರಾಟಜೀಸ್ ಮಾಡಬೇಕು ಒಳಗಡೆ ಎಲ್ಲ ಕರೆಕ್ಟಾಗಿ ಮಾಡ್ತಿದ್ರು. ಕರೆಕ್ಟ್ ಅಲ್ಲ ಚಿನ್ನು? ಅದಾದ್ಮೇಲೆ ಹಿಂಗೆ ಡೇಸ್ ಹೋಯ್ತು. ಹೋಗ್ತಾ ನಮ್ಮ ಕ್ಲಾಸಲ್ಲಿ ಹೆಸರೆಲ್ಲ ರಿವೀಲ್ ಮಾಡೋದು ಬೇಡ ಬೇಗ, ಯಾಕಂದರೆ ಅವರು ಕೂಡ ಈಗ ಮದುವೆ ಆಗಿ ಅವ್ರಿಗೂ ಒಂದು ಫ್ಯಾಮಿಲಿ ಎಲ್ಲ ಇರುತ್ತೆ. ಇದೆಲ್ಲ ಆ ಏಜಲ್ಲಿ ಕಾಮನ್ ಅಲ್ವಾ? ನನ್ನ ಕ್ಲಾಸಲ್ಲೂ ಅಷ್ಟೇ ನನ್ನನ್ನು ಒಂದು ಹುಡುಗ ಲವ್ ಮಾಡ್ತಾಯಿದ್ರು. ಆದರೆ ಅವನು ನನ್ನ ಹತ್ರ ತುಂಬ ಬೆಸ್ಟ್ ಫ್ರೆಂಡ್ ಥರನೇ ಇದ್ದ. ಅವ್ರ ಮಮ್ಮಿ ಪಾಪ ಪ್ರೀತಿಯಿಂದ ಮಾಡಿಕೊಟ್ಟಿದ್ದ ಅಡುಗೆ ಎಲ್ಲ ನನಗೆ ತಂದು ಕೊಡ್ತಾ ಇದ್ದ. ಆಮೇಲೆ ಗಿಣ್ಣ ಹಾಲು ಅದನ್ನೆಲ್ಲ ಮಾಡ್ಕೊಂಡು ಬಂದು ಸ್ಪೆಷಲಾಗಿ ನನಗೆ ಮಾಡಿಸ್ಕೊಂಬಂದಿದ್ದೀನಿ, ನೀನೇ ತಿನ್ನಬೇಕು, ಬೇರೆ ಯಾರಿಗೂ ಕೊಡ್ಬಾರ್ದು ಅಂತೆಲ್ಲ ಹೇಳ್ತಾ ಇದ್ನ. ನನಗೆ ಅವಾಗೆಲ್ಲ ಅಷ್ಟೊಂದೆಲ್ಲ ಡೌಟ್ ಬರ್ತಾ ಇರಲಿಲ್ಲ. ಅದಾದಮೇಲೆ ಸ್ವಲ್ಪ ದಿವಸ ಆದಮೇಲೆ ಅವನಿಗೆ ಜಲಸಿ ಫೀಲ್ ಆಯಿತು. ಯಾಕೆಂದರೆ ನಾನು ಯಾವಾಗಲೂ ಸೀನಿಯರ್ಸ್ ಹತ್ರನೇ ಹೋಗಿ ಕೂತ್ಕೊಂಡು ಮಾತಾಡ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು. ಅವನಿಗೆ ಲವ್ ಇದೆ ಅಂತ ನಂಗೆ ನಿಜವಾಗ್ಲೂ ಗೊತ್ತಿರಲಿಲ್ಲ. ಕ್ಲಾಸಲ್ಲಿ ಎಲ್ಲರ ಹತ್ರನೂ ಬಿಟ್ಬಿಟ್ಟಿದ್ರು. ಏನು ಅಂತ ಸೀನಿಯರ್ಸ್ ಹತ್ರ ಮಾತಾಡಿದ್ರೆ ನನ್ನ ಮೇಲೆ ಹಾಗೆ ಸಾಧಿಸೋ ಥರ. ಕ್ಲಾಸಲ್ಲಿ ಯಾವ ಹುಡುಗರು ಮಾತಾಡಿಸ್ತಾ ಇಲ್ಲ ನನ್ನ ಹತ್ರ. ಎಷ್ಟು ಚೆನ್ನಾಗಿದ್ರು ಎಲ್ಲರೂ, ಅಂದರೆ ಅಷ್ಟು ಬೆಸ್ಟ್ ಫ್ರೆಂಡ್ಸ್ ಥರ ಎಲ್ಲರೂ ಇದ್ವಿ ನಾವು. ಇವ್ರ ಹತ್ರ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ನೋಡಿ, ಇಡೀ ಕ್ಲಾಸೇ ನನ್ನ ಬೆಸ್ಟ್ ಫ್ರೆಂಡು ಕೂಡ ಅವಳು ಕೂಡ ಮಾತಾಡೋದು ಬಿಟ್ಬಿಟ್ಲು.
ಆಮೇಲೆ ಅವ್ರ ಹತ್ರ ಕೂತ್ಕೊಳ್ಳೋದು ಬಿಟ್ಬಿಟ್ಟು ನಾನು ಲಾಸ್ಟ್ ಬೆಂಚಲ್ಲಿ ಒಬ್ಬಳೇ ಕೂತ್ಕೊಂತಿದ್ದೆ. ಪಾಪ ನನಗೆ ಅವಾಗ ಒಬ್ಳು ಫ್ರೆಂಡ್ ಆದ್ಲು, ಶೋಭಾ ಅಂತ. ಅವಳು ಬಂದು ಹಾಸ್ಟೆಲಲ್ಲಿ ಇರ್ತಿದ್ಲು ಹುಡುಗಿ. ನನಗೆ ನಿಜವಾಗ್ಲೂ ಅವಳು ಒಬ್ಬಳೇ ಫ್ರೆಂಡ್ ಆಗಿದ್ದಿದ್ದು. ಓಲ್ ಫಸ್ಟ್ ಇಯರ್ ಎಂಡ್ ಬರ್ತಿತ್ತಲ್ಲ, ಫಸ್ಟ್ PU ಎಂಡ್ ಬರೋವಾಗ ಎಲ್ಲರೂ ಇಡೀ ಕ್ಲಾಸೇ ನನಗೆ ಎನಿಮೀಸ್ ಆಗಿಬಿಟ್ಟಿದ್ರು. ಅದು ಯಾಕೆ ಅಂತ ನನಗೆ ಆಮೇಲೆ ಗೊತ್ತಾಗಿದ್ದು. ಯಾಕೆ ಅಂತ ಹೇಳಿದ್ರೆ ನನ್ನ ಕ್ಲಾಸ್ಮೇಟ್ ಒಬ್ಬ ಇದ್ದಾನಲ್ಲ, ಅವ್ನು ನನ್ನನ್ನು ಇಷ್ಟಪಡ್ತಿದ್ದ, ಅವನಿಗೆ ನಾನು ಇವ್ರನ್ನ ಇಷ್ಟಪಡ್ತಿದ್ದೀನಿ ಅಂತ ಡೌಟ್ ಇತ್ತು. ಸೊ ಅದನ್ನು ಬ್ರೇಕ್ ಮಾಡೋದಕ್ಕೆ ಈ ಥರ ಎಲ್ಲರನ್ನ ಆಪೋಸಿಟ್ ಮಾಡಿಬಿಟ್ರೆ ಅವಳು ಕಾರ್ನರ್ ಆಗಿಬಿಡ್ತಾಳೆ ಅಂತ. ಬಟ್ ನಾನು ಕಾರ್ನರೈಸ್ ಆಗ್ತಾ ಇರಲಿಲ್ಲ, ಯಾಕಂದರೆ ನಾನು ತುಂಬ ಚೆನ್ನಾಗಿ ಓದ್ತಾ ಇದ್ದೆ. ಯಾವಾಗಲೂ ಅಷ್ಟೇ ಸ್ಟಡೀಸ್ ಮೇಲೇ ಫೋಕಸ್ ಮಾಡ್ತಿದ್ದೆ ಅಲ್ಲ. ಲಾಸ್ಟ್ ಬೆಂಚಲ್ಲಿ ಬರೀ ಈ ಕಡೆ ಶೋಭಾ ಕೂತ್ಕೊಂಡ್ರೆ ನಾನು ಈ ಕಡೆ ಕೂತ್ಕೋತಿದ್ದೆ. ನಂಗೆ ಯಾವಾಗಲೂ ಅಷ್ಟೇ ಸ್ಟಡೀಸ್ ಮೇಲೇ ಯೋಚನೆ ಇದ್ದಿದ್ದರಿಂದ ಯಾರು ಮಾತಾಡ್ಸಿದ್ರೇನು ಮಾತಾಡ್ಸಿಲ್ಲ ಅಂದ್ರೇನು, ಇವ್ರು ಮಾತಾಡ್ಸಿದ್ರೆ ಸಾಕು ಅಂತ ಅನ್ನಿಸ್ಬಿಟ್ಟಿತ್ತು ನನಗೆ. ಆವಾಗ ಇವರೊಬ್ರು ಮಾತಾಡ್ಸಿದ್ರೆ ಸಾಕಪ್ಪ, ಯಾರು ಮಾತಾಡ್ಸಿದ್ರೇನು ಮಾತಾಡ್ಸಿಲ್ಲ ಅಂದ್ರೇನು ಅಂತ ಒಂದು ಧೈರ್ಯ ಬಂದ್ಬಿಟ್ಟಿತ್ತು ನನಗೆ. ಇದ್ರ ಬಗ್ಗೆ ನಿಂಗೆ ಏನು ಅನ್ನಿಸ್ತಮ್ಮ? ಇಲ್ಲ, ನನಗೂ ಗೊತ್ತಿರ್ಲಿಲ್ಲಲ್ಲ. ಆಮೇಲೆ ಹೇಳಿದೆ ನಾನು, ಆಮೇಲೆ ಹತ್ಕೊಂಡ್ಬಂದು ಹೇಳಿದ್ಮೇಲೆ ಗೊತ್ತಾಗಿದ್ದು ನನಗೆ. ಆಮೇಲೆ ಮಾತಾಡಿಲ್ಲ ಅಂದ್ರೆ ಅಷ್ಟಾಯ್ತು ಬಿಡು, ಓದ್ಬಿಟ್ಟು ಟೀ ಬ್ರೇಕ್ ಲಂಚ್ ಬ್ರೇಕಲ್ಲಿ ಇಲ್ಲಿಗೆ ಬಂದ್ಬಿಟ್ಟು ನಮ್ಮ ಕ್ಲಾಸಲ್ಲಿ ಅಂತ ಇವ್ರ ಗ್ಯಾಂಗ್ ಎಲ್ಲ ಒಂದು ಧೈರ್ಯ ಕೊಟ್ಟಿದ್ರು. ನಾವು ನನ್ನ ಫ್ರೆಂಡ್ಸ್ ಇದೀವಲ್ಲ, ಯಾಕೆ ಯೋಚನೆ ಮಾಡ್ತೀರಾ, ಬಿಡಿ ಪರವಾಗಿಲ್ಲ, ನೀವು ಟೀ ಬ್ರೇಕು ಲಂಚ್ ಬ್ರೇಕ್ಗೆಲ್ಲ ಇಲ್ಲಿ ಬಂದ್ಬಿಡಿ, ಪ್ಲೇ ರೂಮಲ್ಲಿ ಎಲ್ಲರೂ ಆಟಾಡ್ಕೊಂಡು ಆರಾಮಾಗಿರೋಣ, ನಮ್ಮ ಫ್ರೆಂಡ್ಸು ನಿಮ್ಮ ಹತ್ರ ಮಾತಾಡ್ಸ್ತಾರಂತ. ಅವ್ರ ಫ್ರೆಂಡ್ಸ್ ಅಂತೂ ತುಂಬ ಒಳ್ಳೆಯವರು. ಹೆಂಗಂತ ಹೇಳಿದ್ರೆ ಎಲ್ಲರೂ ಸಪೋರ್ಟ್ ಮಾಡೋರು, ನೀವು ಅಳ್ಬೇಡಿ ಅಂತ. ಆದರೆ ನನಗೆ ಇವಾಗ ಗೊತ್ತಾಗ್ತಿದೆ ಅವ್ರು ನನ್ನ ತಂಗಿ ಥರ ಸಮಾಧಾನ ಮಾಡ್ತಿದ್ದಾರೆ ಅಂತ ನಾನು ಅನ್ಕೊಂಡಿದ್ದೆ. ಒಬ್ಬಿಬ್ರು ಅದರಲ್ಲಿ ಚಿರಂಜೀವಿ ಅಂತ ಅಣ್ಣ ಒಬ್ರಿದ್ರು. ಅವ್ರು ತುಂಬ ಅಂದರೆ ಇವಾಗಲೂ ಅಷ್ಟೇ ನನ್ನನ್ನು ಸ್ವಂತ ತಂಗಿ ಥರ ಫೀಲ್ ಮಾಡ್ಕೊಳ್ತಾರೆ. ನಾನು ಅವ್ರನ್ನ ಅದೇ ಥರ ಭಾವಿಸ್ತೀನಿ. ಅಷ್ಟು ಚೆನ್ನಾಗಿ ಕನ್ಸರ್ನ್ಡ್ ಆಗಿ ಮಾತಾಡಿಸ್ತಾ ಇದ್ರು ನನ್ನ ಹತ್ರ. ಅಳ್ಬೇಡಿ, ನೀವು ಯಾಕೆ ಅಳ್ತೀರಾ, ಇಡೀ ಕ್ಲಾಸೇ ಮಾತಾಡಿಸ್ತಾ ಇಲ್ಲ ಅಂದರೆ ನೀವು ಯೋಚನೆ ಮಾಡಿ ಹೆಂಗಿರುತ್ತೆ ಅಂತ. ಬೆಳಗ್ಗೆ ಕ್ಲಾಸಿಗೆ ಹೋದರೆ ಸಾಯಂಕಾಲವರೆಗೂ ಕ್ಲಾಸ್ ರೂಮಲ್ಲಿ ಕೂತ್ಕೊಳ್ಳೋವಾಗ ಬೇರೆ ನೋಟ್ಸ್ ಬೇಕು, ಏನು ಬೇಕು ಅಂದರೂ ಅಷ್ಟೇ ಯಾರ ಹತ್ರನೂ ನಾನು ಮಾತಾಡಿಸ್ತಾ ಇರಲಿಲ್ಲ. ಆ ರೀತಿ ಕ್ಲಾಸೇ ಅಪೋಸ್ ಆಗೋಗ್ಬಿಟ್ಟಿತ್ತು ಇವ್ರಿಗೋಸ್ಕರ. ಫ್ರೆಂಡ್ಸ್ ಅಷ್ಟೇನೆ, ಇವಾಗವರೆಗೂ ನಮಗೆ ಯಾವ ರೀತಿ ಆಗಿರೋ ಅಂತ ಲವ್ ಆಗಿರಲಿಲ್ಲ, ಏನೂ ಇಲ್ಲ. ಮೇ ಬಿ ಕೈಂಡ್ ಆಫ್ ಇನ್ಫ್ಯಾಕ್ಚುಯೇಷನ್ ಇರ್ಬೋದು. ಹೆಂಗಿರ್ತಿತ್ತು ಅಂತ ಹೇಳಿದ್ರೆ ಫಸ್ಟ್, ಯಾಕಂದರೆ ಇಡೀ ಕ್ಲಾಸೇ ಆಪೋಸಿಟ್ ಆಗಿರೋವಾಗ ಲಂಚ್ ಬ್ರೇಕ್ ಯಾವಾಗ ಆಗುತ್ತೆ, ಟೀ ಬ್ರೇಕ್ ಯಾವಾಗ ಆಗುತ್ತೆ ಅಂತ ಕಾಯ್ತಾ ಇದ್ದೆ ನಾನು. ನೀವು ಕಾಯ್ತಿದ್ದೀರಿ? ಯಾಕೆ? ನೀ ಬರ್ತೀಯ ಅಂತ. ನನ್ಗಂದ್ರೆ ಇಡೀ ಕ್ಲಾಸ್ ಆಪೋಸಿಟ್ ಇದ್ರು, ನಿಮ್ಗೇನಿಲ್ವಲ್ಲ? ನನಗೆ ಏನಿರಲಿಲ್ಲ. ಬಟ್ ಯಾಕೆ ಕಾಯ್ತಿದ್ದಿದ್ದು? ಲವ್ ಇಲ್ವಲ್ಲ? ಫ್ರೆಂಡ್ಶಿಪ್ ಇತ್ತಲ್ವಾ. ಓಕೆ, ಅದೊಂಥರ ಬಟರ್ಫ್ಲೈ ಫೀಲಿಂಗ್ ಅದು. ಸೀರಿಯಸ್ಲಿ ಹೆಂಗ್ ಅನಿಸ್ತಿತ್ತು ಅಂದರೆ ಯಾವಾಗ ಏಜ್, ಮೇ ಬಿ ಏಜ್ ಅಂತಲೇ ಹೇಳ್ಬೋದು. ಆಗ ನಾನು ಕಾಯ್ತಾ ಇದ್ದೆ ಬ್ರೇಕ್ ಯಾವಾಗ ಬರುತ್ತೆ ಅಂತ. ಬ್ರೇಕ್ ಬಂದಿದ ತಕ್ಷಣ ಪಟ್ಟಂತ ಅಲ್ಲೋಗಿ ಕೂತ್ಕೊಂಡ್ಬಿಡ್ತಾಯಿದ್ದೆ, ಇವರು ಬಂದ್ಬಿಟ್ಟಿರ್ತಾಯಿದ್ರು. ಯಾಕಪ್ಪ ಮತ್ತೆ ಬೆಲ್ ಹೊಡಿಯುತ್ತೆ ಅಂತ ಅನ್ಕೋತಾ ಇದ್ವಿ. ಆಮೇಲೆ 4 o'clock ಆದಮೇಲೆ ಕೂಡ ಬೆಲ್ ಆದಮೇಲೆನೂ ಮನೆಗೆ ಹೋಗ್ತಾ ಇರಲಿಲ್ಲ. 5:30ವರೆಗೂ ಅಲ್ಲೇ ಇರ್ತಾ ಇದ್ವಿ. ಯಾಕಂದರೆ ನಮಗೇನು ಭಯ ಇರ್ತಾ ಇರಲಿಲ್ಲ. ಎಲ್ಲರೂ ಇದ್ರು, ಇವ್ರ ಫ್ರೆಂಡ್ಸ್ ಗ್ಯಾಂಗ್ ಎಲ್ಲರೂ ಇರ್ತಾ ಇದ್ರಲ್ವಾ. ಸೊ ಹಾಗೆ ಟೈಮ್ ಸ್ಪೆಂಡ್ ಮಾಡ್ಕೋತಾ ಹೋಗ್ತಾ ಇದ್ವಿ. ಅದಾದಮೇಲೆ ಹೋಗ್ತಾ ಯಾವಾಗ ಫೀಲಿಂಗ್ಸ್ ಬಂದಿದ್ದು ಅಂತ ಹೇಳಿದ್ರೆ, ಯಾವಾಗಲೂ ಬರೀ ಅಳದೇ ಆಗೋಗ್ಬಿಟ್ಟಿತ್ತು ನಂದು. PUCಯಲ್ಲಿ ಯಾವಾಗಲೂ ಬರೀ ಅಳದೇ ಆಗೋಗ್ಬಿಟ್ಟಿತ್ತು. ಯಾಕೆ ಚಿನ್ನು ಹೇಳು ನೋಡೋಣ? ಪ್ರಿನ್ಸಿಪಲ್ ಹತ್ರ ಕಂಪ್ಲೇಂಟ್ ಮಾಡಿದ್ದು. ಯಾಕೆ ಅಂತ ಹೇಳಿದ್ರೆ, ಯಾರೋ ಪ್ರಿನ್ಸಿಪಲ್ಗೆ ಕಂಪ್ಲೇಂಟ್ ಮಾಡಿಬಿಟ್ಟಿದ್ದಾರೆ. ಏನು ಅಂತ, ಈ ಥರ ಸೀನಿಯರು ಜೂನಿಯರು ಲಕ್ಷ್ಮಿನೂ ಅರುಣನು ಲವ್ ಮಾಡ್ತಿದ್ದಾರೆ ಅಂತ. ನಾವು ಅಲ್ಲಿ ಓದೋವಾಗಿಂದನೂ ಬಿಡೋವರೆಗೂ, ಅಂದರೆ ಇವರು ಹೋಗೋವರೆಗೂ ಪ್ರಿನ್ಸಿಪಲ್ ರೂಮ್ಗೆ ಅಷ್ಟು ಟೈಮು ವಿಸಿಟ್ ಮಾಡಿರೋದು ನಾವೇ ಅನಿಸುತ್ತೆ. ಒಂದು ರೆಕಾರ್ಡೇ ಅನ್ಕೋಬೋದು. ಸುಮ್ಮನೆ ಅಂದರೂ ನಮ್ಮ ಪ್ರಿನ್ಸಿಪಲ್ ಕರೆದು ಬಿಡೋದು, ಏನಪ್ಪ ಅರುಣ್, ನಾನು ನಿನ್ನನ್ನು ಒಳ್ಳೆ ಹುಡುಗ ಅಂತ ಅಂದ್ಕೊಂಡಿದ್ದೆ, ಹಿಂಗೆಲ್ಲ ಮಾಡ್ತೀಯಾ? ಏನಮ್ಮ ಲಕ್ಷ್ಮಿ, ನಿನ್ನನ್ನು ಒಳ್ಳೆ ಹುಡುಗಿ ಅಂದ್ಕೊಂಡಿದ್ದೆ, ಇದಕ್ಕೆ ನಾನು ಓದೋದಕ್ಕೆ ಬರೋದು. ಅಮ್ಮ ಒಂದು ಡೈಲಾಗ್ ಹೇಳ್ತಿದ್ರಲ್ಲ, ಏನದು, ಬೆಂಕಿ ಇಲ್ದೆ. ಇವಾಗವರೆಗೂ ಆ ಡೈಲಾಗ್ ಕೇಳಿದ್ರೆ ನಗು ಬರುತ್ತೆ. ಸೀರಿಯಸ್ಲಿ, ಬೆಂಕಿ ಇಲ್ಲದೆ ಹೊಗೆ ಆಡುತ್ತಾ ಕರ್ದಾಗೆಲ್ಲ ನಾನು ಈ ಡೈಲಾಗ್ನ ಮಿಸ್ ಮಾಡದೆ ಹೇಳೋರು ನಮ್ಮ ಸರ್ರು. ಬೆಂಕಿ ಇಲ್ಲದೆ ಹೊಗೆ ಆಡುತ್ತಮ್ಮ, ನೀನು ಹೆಣ್ಮಗಳು ಹುಷಾರಾಗಿರ್ಬೇಕು, ಏನಕ್ಕೆ ಈ ವಯಸ್ಸಲ್ಲೇ ಇದೆಲ್ಲ ನಿಮಗೆ ಅಂತ.
ಸರ್ ನಮಗೆ ಆ ಥರ ಎಲ್ಲ ಏನೂ ಇಲ್ಲ ಸರ್, ಆ್ಯಕ್ಚುಲಿ ಅವ್ರು ನನ್ನ ಫ್ರೆಂಡ್ ಥರ ಅಣ್ಣ ಥರ ಅಂತಲೂ ಹೇಳಿದ್ದೀನಿ ಅಲ್ವಾ, ಅಣ್ಣ ಥರ ಅಂತ ಕೂಡ ಹೇಳಿದ್ದೀನಿ, ಯಾಕಂದರೆ ನನಗೇನು ಫೀಲಿಂಗ್ಸ್ ಇರಲಿಲ್ಲ. ಇವರು ಅಣ್ಣ ಅಂತ ಕರಿಬೇಡ ಅಂತ ಹೇಳಿದ್ರು ಅಷ್ಟೇ ಅಲ್ವಾ. ಸೊ ನಾನೇನು ಆ ಥರ ಏನೂ ಹೇಳಲಿಲ್ಲ. ಪ್ರಿನ್ಸಿಪಲ್ ಹತ್ರ ಹೇಳಿದೆ ನಾನು, ನಮ್ಗೆ ಆ ಥರ ಎಲ್ಲ ಏನೂ ಫೀಲಿಂಗ್ಸ್ ಇಲ್ಲ, ಯಾರೋ ತಪ್ಪಾಗಿ ಹೇಳಿದ್ದಾರೆ ಸರ್, ನಾನು ಚೆನ್ನಾಗಿ ಓದಬೇಕು ಅದೇ ನನ್ನ ಮೈಂಡಲ್ಲಿರೋದು ಅಂತ. ನಿಮ್ಮ ಅಮ್ಮನ ಕರೆಸ್ಲಾ ಅಂತ ಹೇಳಿದ್ರು. ಬೇಡ ಸರ್ ಅಂತ ಅಂದೆ. ಅದಾದಮೇಲೆ ಒಂದು ವೈಟ್ ಪೇಪರ್ ಇತ್ತು, ಇಷ್ಟು ವೈಟ್ ಪೇಪರ್ ಮೇಲೆ ಒಂದೇ ಒಂದು ಇಂಕ್ ಡಾಟ್ ಬಿದ್ದರು. ನಾನು ಈ ವೈಟ್ ಪೇಪರೇ ಹಾಳಾಗೋದು ಅಂತ ಹೇಳಿದ್ರು. ನಾನು ಹೇಳಿದೆ, ಸರ್ ಈ ವೈಟ್ ಪೇಪರ್ ಹಾಳಾಗಲ್ಲ ಸರ್, ಸುಮ್ಮನೆ ಯಾಕೆ ಇಂಕ್ ಹಾಕ್ತೀರಾ ಅಂತ. ಅದಾದಮೇಲೆ ಹತ್ಕೊಂಡು ನಾನು ಆಚೆ ಬಂದುಬಿಟ್ನಾ. ಇದು ಫಸ್ಟ್ ಟೈಮು ಆ ಥರ ಆಗಿದ್ದು. ಇಬ್ಬರನ್ನೂ ಕರೆದು ಹೇಳ್ತಾಯಿದ್ರು. ಹೋಗ್ತಾ ಹೋಗ್ತಾ ಏನಾಯಿತು ಅಂತ ಹೇಳಿದ್ರೆ, ಅಲ್ಲಿ ಒಬ್ಬರು ಸ್ಟಾಫ್ ಇದ್ದರು. ಸೊ ಅವ್ರ ಬಗ್ಗೆ ಹೇಳೋದು ಬೇಡ, ಅವ್ರಿಗೆ ಆಲ್ರೆಡಿ ಮದುವೆ ಆಗಿತ್ತು. ಬಟ್ ಆದರೆ ಇವ್ರ ಮೇಲೆ ಏನೋ ಒಂಥರ ಕ್ರಶ್ ಅವ್ರಿಗೆ. ಅವ್ರೇನು ಮಾಡೋದು, ನಂಗೆ ನಿಜವಾಗ್ಲೂ ಆ ಏಜಲ್ಲಿ ಅವರು ಇವ್ರ ಮೇಲೆ ಕ್ರಶ್ ಇಟ್ಕೊಳ್ಳೋದ ಅಂತ ನಂಗೆ ನಿಜವಾಗ್ಲೂ ಬೇಜಾರಾಗ್ತಿತ್ತು. ಅವರು ಏನು ಪ್ರಿನ್ಸಿಪಲ್ಗೆ ರೈಟ್ ಹ್ಯಾಂಡ್ ಅಂತಲೇ ಹೇಳ್ಬೋದು. ಅವರು ಏನು ಮಾಡಿದ್ರು, ನನಗೆ ಕರೆದ್ಬಿಟ್ಟು ಒಂದು ಸತಿ ಭಯ ಇಡ್ಸಿದ್ರು. ಏನು ಅಂತ, ನೀನು ಅರುಣ್ ಹತ್ರ ಮಾತಾಡ್ತಾ ಇದ್ರೆ ಹಿಂಗೇನೇನೆ ನಾನು ಕೈ ಕಟ್ ಮಾಡ್ಕೊಂಡ್ಬಿಡ್ತೀನಿ ಅಂತ. ಯಪ್ಪ ನನಗೆ ನಿಜವಾಗ್ಲೂ ತುಂಬ ಭಯ ಆಗ್ತಿತ್ತು. ಅಷ್ಟು ಚಿಕ್ಕ ಹುಡುಗಿ ನಾನು, ಏನಾರು ಆ ಥರ ಹೇಳಿದ್ರೆ ಭಯ ಆಗೋದಿಲ್ವಾ. ಇವ್ರ ಹತ್ರ ಮಾತಾಡ್ಸಿಲ್ಲ ನಾನು ಆ ಭಯಕ್ಕೆ. ಈ ಥರ ಮ್ಯಾಮ್ ಈ ಥರ ಹೇಳಿದ್ರಲ್ಲ, ಏನಾದರೂ ಮಾಡ್ಕೊಂಡ್ಬಿಡ್ತಾರೆ, ಅದು ಮಾತಾಡ್ಸೋದೇ ಬೇಡಪ್ಪ, ಇವ್ರ ಸವಾಸನೇ ಬೇಡ ಅಂತ. ನಾನು ಮೆಸೇಜು ಮಾಡಿರಲಿಲ್ಲ, ಕಾಲು ಮಾಡಿರಲಿಲ್ಲ. ಆಮೇಲೆ ಅವ್ರ ಹತ್ರ ಮಾತಾಡ್ಸೋದು ಬಿಟ್ಬಿಟ್ಟಿದ್ದೆ. ಹತ್ಕೊಂಡೇ ಕ್ಲಾಸ್ ರೂಮ್ಗೆ ಹೋದೆ. ಸರಿ, ನಾನು ಏನು ಮಾಡೋದಕ್ಕಾಗತ್ತೆ ಬಿಡು, ಅವ್ರ ಫ್ರೆಂಡ್ಶಿಪ್ಪು ಹೋಯ್ತು ಅಂತ ತುಂಬ ಬೇಜಾರು ಮಾಡಿಕೊಂಡು ಸೋಬ್ ಮಾಡ್ಕೋತಾ ಇದ್ದೆ. ಆ ಸಿಚುವೇಶನಲ್ಲಿ ನಿಮ್ಗೆ ಹೆಂಗಿತ್ತು ರೀ? ನನಗೂ ಹೇಳಿದರು. ಏನಂತ ಅಂದರೆ ನೀವು ನಿಮ್ಮ ಫಸ್ಟ್ ಇಯರ್ ಬರೋಕ್ಕೆ ಮುಂಚೆ ನಾವೆಲ್ಲ ಕ್ಲೋಸ್ ಆಗಿದ್ವಿ. ನಾವು ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಲ್ಲ, ಅದಾದಮೇಲೆ ಸ್ವಲ್ಪ ಅವ್ರಿಗೆ ಟೈಮ್ ಕೊಡ್ದಿರ ಇಲ್ಲಿ ವಾಲ್ ಬಿಟ್ನಲ್ವಾ, ಸೊ ಅದಕ್ಕೆ ಮೇ ಬಿ ಬಂದು ಎದುರಿಸಿರ್ತಾರೆ. ಆ ಥರ ಹೇಳಿದ್ಮೇಲೆ ನನಗೂ ಮಾರನೇ ದಿವಸ ಇದೆಲ್ಲ ಹೇಳಿದ್ದು ನನಗೆ ಗೊತ್ತಿಲ್ಲ, ಬಟ್ ಮಾರನೇ ದಿವಸ ಕೈ ಕುಯ್ಕೊಂಡು ಬಂದಿದ್ರು. ಆದ್ರೆ ನಾನು ಮಾತಾಡ್ಸಿಲ್ವಲ್ಲ, ಅವಾಗ ನಿಮ್ಗೆ ಹೆಂಗ ಅನಿಸ್ತು? ಇಲ್ಲ, ರೀಸನ್ ಗೊತ್ತಿರ್ಲಿಲ್ವಲ್ಲ ನನಗೆ. ಅದೇ ವೆಯ್ಟ್ ಮಾಡ್ತಾ ಇದ್ದೆ, ಏನಾದ್ರು ಮನೇಲಿ ಏನಾದ್ರು ಪ್ರಾಬ್ಲಮ್ ಆಗಿರತ್ತೆ. ಫೋನ್ ಸೆಲ್ಫ್ ಫೋನ್ ಇರ್ಲಿಲ್ಲಲ್ಲ. ಸರಿ ಮಮ್ಮಿ ಏನಾದ್ರು ತಗೊಂಡೋಗಿರ್ತಾರಂತ ಸುಮ್ಮನೆ ಅದೇ. ನಂಗೆ ಇದೆಲ್ಲ ಒಪಿನಿಯನ್ ಎಲ್ಲ ಬಂದಿಲ್ಲ. ಓಕೆ, ಆಗ ನನಗೆ ಒಂಥರ ತುಂಬ ಬೇಜಾರಾಗ್ತಿತ್ತು. ಮಾರನೇ ದಿನ ಹೇಳಿ ಒಂದು 2 ದಿವಸಕ್ಕೋ ಇಲ್ಲ ಮಾರನೇ ದಿನಕ್ಕೋ ಕೈ ಕಟ್ ಮಾಡ್ಕೊಂಡು ಬಂದ್ಬಿಟ್ಟಿದ್ದಾರೆ, ಬ್ಯಾಂಡೇಜ್ ಎಲ್ಲ ಸುತ್ಕೊಂಡು. ಯಪ್ಪ, ನಾನು ಎಷ್ಟು ಹತ್ತಿದ್ದೀನಿ ಅಂದರೆ ಅವತ್ತು ಸೀರಿಯಸ್ಲಿ ನನ್ನಿಂದ ಹಿಂಗಾಗೋಯ್ತಲ್ಲ ಅಂತ. ಇಲ್ಲ, ಅವರು ವೆಜಿಟೇಬಲ್ಸ್ ಕಟ್ ಮಾಡುವಾಗ ಬೈ ಮಿಸ್ಟೇಕ್ ಕಟ್ ಆಗಿತ್ತು ಅಂತ ಹೇಳಿದ್ರು ನನ್ನ ಹತ್ರ. ಹೌದಾ? ಬಟ್ ನನ್ನ ಹತ್ರ ಹೇಳಿದ್ರು ಅವರೇ ಕಟ್ ಮಾಡ್ಕೊಂಡಿದ್ದು ಅಂತ. ಗೊತ್ತಿಲ್ಲ ಅಪ್ಪ, ನಂಗೆ ನಿಜವಾಗ್ಲೂ ಎಷ್ಟು ಬೇಜಾರಾಗೋಗ್ಬಿಟ್ಟಿತ್ತು ಅಂದರೆ ಸಖತ್ ಹತ್ತಿದ್ದೀನಿ. ಆಮೇಲೆ ಇವ್ರ ಫ್ರೆಂಡ್ಸು ಕರೆದ್ಬಿಟ್ಟು ಕೇಳಿದ್ರು, ಏನಕ್ಕೆ ನೀನು ಈ ಥರ ಇದೆಯಾ ಅಂತ. ಆಮೇಲೆ ಇವರು ಕೇಳಿದ್ರು, ಕಣ್ಣೆಲ್ಲ ಒಂಥರ ಆಗೋಗ್ಬಿಟ್ಟಿದೆ, ಹತ್ತು ಬೇಜಾರಾಗ್ಬಿಟ್ಟಿದ್ದೆ ನಾನು. ಅದಾದ್ಮೇಲೆ ಕರೆದ್ಬಿಟ್ಟು ಕೇಳಿದ್ರು. ಆಮೇಲೆ ಹೇಳಿದೆ, ಈ ಥರ ಮ್ಯಾಮು ಹಿಂಗೆಲ್ಲ ಹೇಳ್ತಿದ್ದಾರೆ, ಇವ್ರ ಹತ್ರ ಮಾತಾಡಿದ್ರೆ ಕೈ ಕಟ್ ಮಾಡ್ಕೊಂಬರ್ತೀನಿ ಅಂತ ಹೇಳಿದ್ರು. ಇವಾಗ ನಿಜವಾಗ್ಲೇ ಕೈ ಕಟ್ ಮಾಡ್ಕೊಂಬಂದ್ಬಿಟ್ಟಿದ್ದಾರೆ ಅಂತ. ಅದಾದಮೇಲೆ ಅವ್ರ ಫ್ರೆಂಡ್ಸು ಇವರು ಕೂಡ ಹೇಳಿದ್ರು, ನೀನು ಭಯ ಪಡಬೇಡಮ್ಮ, ನಾವಿದ್ದೀವಿ, ಆ ಥರ ಎಲ್ಲ ಅವ್ರು ಸುಮ್ಮನೆ ಹೇಳ್ತಾರೆ, ನೀನು ಎದುರ್ಕೊಳ್ಳೋಕೆ ಹೋಗ್ಬೇಡ, ನೀನು ಅವ್ರ ಫ್ರೆಂಡ್ಶಿಪ್ ಬಿಡಬೇಡ ಅಂತ ಹೇಳಿದ್ರು ಅಲ್ವಾ ಅಮ್ಮು. ಆವಾಗ ಒಂದು ಧೈರ್ಯ ಬಂತು ನನಗೆ. ಸರಿ ಬಿಡು, ಏನಾದ್ರೂ ಇವರೆಲ್ಲ ಇದ್ದಾರಲ್ವಾ ಅಂತ ಹೇಳ್ಬಿಟ್ಟು ಆಮೇಲೆ ಮತ್ತೆ ಏನು ಮಾಡಿದೆ, ಲೇಟಾಗಿ ಹೋಗ್ತಿದ್ನಲ್ಲ, ಮತ್ತೆ ಅದೇ ಥರನೇ ಕಂಟಿನ್ಯೂ ಮಾಡ್ತಾ ಇದ್ವಿ ಅಲ್ವಾ. ಅದಾದಮೇಲೆ ಒಂದು ದಿವಸ ಏನಾಯಿತು ಅಂತ ಹೇಳಿದ್ರೆ, ಇವ್ರಿಗೆ ಜಾಸ್ತಿ ಸ್ಟಮಕ್ ಬರ್ನಿಂಗ್ ಆಗೋಯ್ತು. ಅವ್ರೇನು ಮಾಡಿದ್ರು ಮ್ಯಾಮು, ಹೀಗೆ ಇಂಡಿಪೆಂಡೆನ್ಸ್ ಡೇ ಹತ್ರ ಬಂತು ಅಲ್ವಾ ಚಿನ್ನ. ಇಂಡಿಪೆಂಡೆನ್ಸ್ ಡೇ ಹತ್ರ ಬಂದಾಗ ನನಗೆ ಸ್ಪೀಚ್ ಕೊಟ್ಟಿದ್ರು ಪ್ರಿನ್ಸಿಪಲ್ಲು. ಒಂದು ಮಟ್ಟಕ್ಕೆ ಆಗ ನಾನು ಕ್ಲಾಸಲ್ಲೇ ತುಂಬ ಚೆನ್ನಾಗಿ ಇಂಗ್ಲೀಷ್ ಮಾತಾಡ್ತಾ ಇದ್ದೆ. ಸೊ ಆಗ ಅದಕ್ಕೇ ಇವ್ರು ಇಂಗ್ಲೀಷ್ ಮಾತಾಡಿದಾಗ, ಓಕೆ ಇವರು ನನ್ನ ಲೆವೆಲಿಗೆ ಈ ಥರ ಇಂಗ್ಲೀಷ್ ಮಾತಾಡ್ತಿದ್ರಲ್ಲ ಇಲ್ಲಿ ಅಂತ ನಂಗೆ ಒಂಥರ ಫುಲ್ಲು ಅಟ್ರಾಕ್ಟ್ ಆಗಿಬಿಟ್ಟೆ ನಾನು. ಅದಕ್ಕೆ ನಾನು ಓಟ್ ಹಾಕೋಕ್ಕೂ ಹೇಳಿದ್ದು. ಅದಾದಮೇಲೆ ಸ್ಪೀಚ್ಗೆ ಪ್ರಾಕ್ಟೀಸ್ ಮಾಡ್ತಾಯಿದ್ದೆ. ಬೇರೆಯವರೆಲ್ಲ ಡ್ಯಾನ್ಸ್ ಪ್ರಾಕ್ಟೀಸು ಅದು ಇದು ಮಾಡ್ತಾಯಿದ್ರು. ಇವ್ರು ಹುಡುಗರೆಲ್ಲನೂ ಕೆಳಗಡೆ ಶಾಮಿಯಾನ ಎಲ್ಲ ಹಾಕ್ಕೊಂಡು ರೆಡಿ ಮಾಡ್ತಾಯಿದ್ರು ಅಲ್ವಾ ಚಿನ್ನು. ಪ್ರಿನ್ಸಿಪಲ್ಗೆ ಏನೋ ಕೆಲಸ ಬಂತು ಅಂತ ಹೇಳ್ಬಿಟ್ಟು ಪ್ರಿನ್ಸಿಪಲ್ಲು ಮ್ಯಾಮ್ ಹತ್ರ ಹೇಳ್ಬಿಟ್ಟು ಹೋದ್ರು. ಏನಂತ, ಹುಡುಗರು ಟಯರ್ಡ್ ಆಗಿರ್ತಾರೆ ಕೆಲಸ ಎಲ್ಲ ಮಾಡಿಬಿಟ್ಟು ಹೋಟ್ಲಿಗೆ ಕರ್ಕೊಂಡೋಗಿ ಅಂತ. ಇವ್ರು ಏನು ಗೊತ್ತಾ, ಅಮ್ಮನ ಮಗ ಅಪ್ಪನ ಮಗ ಕರೆಕ್ಟಾಗಿ 5 ಗಂಟೆಗೆಲ್ಲ ಮನೇಲಿ ಇರಬೇಕು. ಆ ಕತೆ ಇವರೇ ಹೇಳ್ತಾರೆ. ಏನಾಯಿತು, ಇವ್ರು ಹೋಗ್ಬಿಟ್ಟಿದ್ದಾರೆ ಅನಿಸುತ್ತೆ, ನನಗೆ ಗೊತ್ತಿಲ್ಲ. ನಾನು ಬಂದು ಟೆರೆಸ್ ಮೇಲೆ ಹೋಗ್ಬಿಟ್ಟು ಸ್ಪೀಚ್ ಪ್ರಾಕ್ಟೀಸ್ ಮಾಡ್ತಿದ್ದೆ.
ಸ್ಟೇಜ್ ಫಿಯರ್ ಇತ್ತಲ್ಲ ನನಗೆ, ಅದಕ್ಕೆ ಸ್ಟೇಜ್ ಫಿಯರ್ ಹೋಗಬೇಕು ಅಂತ ಹೇಳಿದ್ರೆ ನೀನು ಟೆರೆಸ್ ಮೇಲೆ ಹೋಗಿ ಪ್ರಾಕ್ಟೀಸ್ ಮಾಡು ಅಂತ ಪ್ರಿನ್ಸಿಪಲ್ಲೇ ಐಡಿಯಾ ಕೊಟ್ಟಿದ್ರು. ಸೊ ಅಲ್ಲಿಂದನೇ ನಿಂತ್ಕೊಂಡು ಸ್ಪೀಚು ಪ್ರಾಕ್ಟೀಸ್ ಮಾಡ್ತಾ ಇದ್ನ. ಆದಮೇಲೆ ಮ್ಯಾಮ್ ಏನು ಮಾಡಿದ್ರು, ಅಲ್ಲಿರೋರು ಎಲ್ಲರನ್ನೂ ಕರ್ಕೊಂಡು ಲಾಸ್ಟಲ್ಲಿ ಎಲ್ಲ ಮುಗಿದ್ಮೇಲೆ ಹೋಟ್ಲಿಗೆ ಹೋಗೋಣ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋದ್ರು. ಹೋಟ್ಲಿಗೆ ಹೋಗಿದ್ವಿ, ಏನು ಲೇಟ್ ಬೇರೆ ಆಗ್ತಾಯಿದೆ, 5 ಗಂಟೆ ಮೇಲೆ. ನನಗೆ ಭಯ ಆಗ್ತಾಯಿದೆ. ಅಮ್ಮ ಬೇರೆ ಫೋನ್, ಅಮ್ಮಂಗೆ ನಂಬರ್ ಗೊತ್ತು ನನಗೆ, ಫೋನ್ ಮಾಡಿಬಿಟ್ಟು ಹೇಳೋಣ ಅಂದ್ಕೊಂಡ್ರೆ ಮ್ಯಾಮ್ ಅಂದರು ಲೇಟ್ ಆಗಿದೆ ತಾನೆ, ಆಮೇಲೆ ನಿಮ್ಮ ಮನೆ ಹತ್ರನೇ ನಾನೇ ಬಿಟ್ಬಿಡ್ತೀನಿ, ಭಯ ಪಡಬೇಡ ಲಕ್ಷ್ಮಿ ಅಂತ. ಸರಿ ಇವರೇ ಬರ್ತೀನಿ ಅಂತ ಹೇಳ್ತಿದಾರಲ್ಲ ಅಂತೇಳಿ ಸಮಾಧಾನವಾಗಿದ್ದೆ. ಹೋಟೆಲ್ ಹತ್ರ ಹೋದ್ಮೇಲೆ ಅರುಣ್ ಇಲ್ಲ ಅಂತ ಹೇಳಿದ್ರೆ ಆರ್ಡ್ರೇ ಮಾಡಲ್ಲ ಅಂತ ಹೇಳ್ಬಿಟ್ಟಿದ್ದಾರೆ. ಎಷ್ಟು ಜನ ನಾವು ಕಾಯ್ತಾ ಇದ್ದೀವಿ ಯಪ್ಪ. ಆಮೇಲೆ ಹುಡುಗನ ಅವ್ನು ಫೋನ್ ಮೇಲೆ ಫೋನ್ ಮಾಡಿದ್ರು ಅವ್ರಿಗೆ. ಇವ್ರು ಫೋನೇ ತೆಗಿತಾ ಇಲ್ಲ. ನನ್ನ ಹತ್ರ ಅಂತೂ ಫೋನೇ ಇಲ್ಲ, ಇವ್ರಿಗೆ ನಾನು ಹೇಳೋದಕ್ಕೆ ಆಪ್ಷನ್ನೇ ಇಲ್ಲ. ಯಾಕಂದರೆ ನಾನು ಕಾಲ್ ಮಾಡ್ತಿದ್ದಿದ್ದು ಅಮ್ಮನ ಫೋನಿಂದ. ಸೊ ಮನೆಗೆ ಬಂದ್ರೇ ಇವ್ರಿಗೆ ನಾನು ಮೆಸೇಜ್ ಮಾಡೋಕ್ಕಾಗುತ್ತೆ, ಕಾಲ್ ಮಾಡೋಕ್ಕಾಗುತ್ತೆ.